ನಾನು ಆ ಜಾಗನೇ ಕೊಡಲ್ಲ. ಯಾರಿಗೂ ಅನ್ನಕ್ಕೂ ಹೋಗಲ್ಲ ನಾನು, ಅನ್ನಿಸ್ಕೊಳಕ್ಕೂ ಹೋಗಲ್ಲ. ಆ ತರದೊಂದು ಸ್ವಭಾವ ನಂದು. ನನ್ಗೆ ಹೇಳ್ಕೊಟ್ಟಿದ್ದೆ ನನ್ನ ಹಸ್ಬೆಂಡ್. ನಂಗೆ ರಂಗೋಲಿ ಮಾಡಕ್ ಆಗ್ತಾನೆ ಇರಲ್ಲ. ಅದ್ರಲ್ಲಿ ನಾನು ದರ್ಶನ್ ಸರೇ ಪೇರ್. ಅವ್ರದ್ದು ಫಸ್ಟ್, ನನಗೂ ಫಸ್ಟ್. ಉದ್ದ ನೋಡಿದೆ ಫಸ್ಟ್. ಅಪ್ಪ ಎಷ್ಟಿದಾರೆ, ನಾನು ಎಷ್ಟ್ ಹೀಲ್ ಹಾಕೋಬೇಕಪ್ಪ. ಸೆಟ್ಟಲ್ ಒಂದ್ಸಲ ರೇಟ್ ಇಲ್ಲ ಅಂದೆ ಅಂತ. ಅಯ್ಯೋ sir, rate ಇಲ್ಲ ಅಂತ sir. ನನಗೋಸ್ಕರ ಬೇರೆ ಭಾಷೆಯವರು ಕನ್ನಡ ಸೀರಿಯಲ್ ನ ನೋಡೋರಿದ್ದಾರೆ. ಅವ್ರ ಭಾಷೆನೇ ಬರಲ್ಲ, ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಒಬ್ಬ ಕಲಾವಿದಿಗೆ ಬ್ಯಾರಿಕೇಡ್ಸೇ ಇಲ್ಲ. ಭಾಷೆಗೆ ಭಾವನೆನೇ ಮುಖ್ಯ ಇಲ್ಲಿ. ಆ ತರದಲ್ಲಿ ಶಿವಣ್ಣ ಇಸ್ ಆಲ್ಸೋ ಲೈಕ್ ದಟ್. ಅಯ್ಯೋ ನಾನ್ ಆತರ ನೋಡೇ ಇಲ್ಲ. ಸೀರಿಯಸ್ಲಿ ನಾನು ಒಂದು ಶೂಟಿಂಗ್ ನಡೀತಾ ಇತ್ತು, ಪಕ್ಕದಲ್ಲಿನೇ ವಿಷ್ಣು ಸರ್ ಅಂಡ್ ಉಪೇಂದ್ರ ಸರ್ ಅವ್ರದ್ದು ಸಿನಿಮಾ ನಡೀತಾ ಇತ್ತು. ಐ ಥಿಂಕ್ ಲವಕುಶ ಅನ್ಸತ್ತೆ. ಶಿವಣ್ಣ ಮತ್ತೆ ಉಪಿ ಸರ್ ಮಾಡ್ತಿದ್ರು. ಸೊ ಹೋಗಿ ಮಾತಾಡಿಸ್ದೆ ನಾನು, ಸರ್ ಹೀಗೆ ಹೀಗೆ ಅಂತ, ರಂಗೋಲಿ ಟೈಮ್ ಅಲ್ಲೇನೆ. ಅವ್ರು ಕುತ್ಕೊಂಡ್ ಮಾತಾಡಿದ್ರು. ಆಮೇಲೆ ಡಯಟ್ ಬಗ್ಗೆ ಮಾತಾಡಿದ್ರು ಸುಮಾರು. ಡಯಟ್ ಮಾಡ್ಬೇಕು ಕಣ್ರೋ, ಆರ್ಟಿಸ್ಟು ಹೆಲ್ತ್ ಬಹಳ ಮುಖ್ಯ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾನ್ ಹಿಂಗ್ ತಿಂತೀನಿ, ಈ ಟೈಮ್ ಅಲ್ಲಿ ಈ ಜ್ಯೂಸ್ ಕೊಟ್ಬಿಡ್ತೀನಿ, ಮುದ್ದೆ ತಿನ್ಬಿಡ್ತೀನಿ. ಅವ್ರ ಡಯಟ್ ಪ್ಲಾನ್ ಎಲ್ಲ ಹೇಳಿದ್ರು. ಆಮೇಲೆ ನನ್ನ ಕೇಳಿ, ಅಲ್ಲ ಅಷ್ಟ ಡೈಲಾಗ್ ಹೇಳ್ತಿರಲ್ಲ, ಹಿಂಗ್ ಹೇಳ್ತೀರಾ ಅಂದ್ರು. ಅಂದ್ರೆ ಸರ್, ನೀವ್ ಈ ಮಾತ್ ಕೇಳಿದ್ರೆ ನಾನು ಏನ್ ಹೇಳಿ, ನೀವೆಂತ ಆಕ್ಟರ್ ನೀವ್. ಇಲ್ಲ ಕುಮ್ಮ, ನನ್ ತುಂಬಾ ಖುಷಿ ಆಗುತ್ತೆ, ಕರೀರಿ ನೀವ್ ಮಾಡುವಾಗ. ಯಾರ್ ಹೇಳ್ತಾರೆ ಈ ತರ ನಿಮ್ ಸೆಟ್ಟಿಂಗ್ ನನ್ನ ಕರೀರಿ ಅಂತ? ಅಲ್ಲ, ಅವ್ರ ಹಂಗೆ ಹೇಳಿದ್ರು. ನಾನ್ ನೋಡ್ಬೇಕು ನೀನ್ ಹಿಂಗೆ. ಉಪ್ಪಿ ಸರ್ ಇದನ್ನೇ ಹೇಳಿ. ನಾನು ಅವ್ರೇನು ಅವ್ರ ಹೇಳೋ ಮಾತ್ರ, ಅವ್ರ ಡೈಲಾಗ್ಸ್ಗೆ ಏನ್ ಕಡಿಮೆನ ಉಪ್ಪಿ ಸರ್ ಹೇಳೋದು. ಬಟ್ ಅವ್ರ ಎಂದ್ರು ಕರೀರಿ ಸೆಟ್, ನನ್ಸಲ ನೋಡ್ರಿ. ಉಪ್ಪಿ ಸರ್ ಬಂದು ಕೂಡ ಸೆಟ್. ಅವತ್ತು ರಾಖಿ ಹಬ್ಬ, ಎಲ್ರು ಅದಕ್ಕೆ ರಾಖಿ ಕಟ್ಟಿ ಸರ್ ಬಂದ್ರು, ಮಾತಾಡಿದ್ರು, ಕೇಳಿದ್ರು ಹೆಂಗ್ ಮಾಡ್ತೀರಿ ನೀವು, ಹೆಂಗ್ ಸಖತ್ ಸೂಪರ್. ನಂಗೆ ಸೀರಿಯಲ್ ಯಾಕಂದ್ರೆ ದುಡ್ಡ ಶಾರ್ಟ್ಸ್ ಇರ್ತೀರಾ ನೀವು, ನಮ್ ತರ ಅಲ್ಲ, ಸಿನಿಮಾ ತರ ಚಿಕ್ಕ ಚಿಕ್ಕ ಶಾರ್ಟ್ಸ್ ಅಲ್ಲ. ಆಮೇಲೆ ಡೈಲಾಗ್ ಹೇಳ್ಬೇಕಲ್ಲ, ಅಷ್ಟು ಡೈಲಾಗ್ಸು ಅಂತೆಲ್ಲ ಖುಷಿ ಪಟ್ರು, ಹೆಮ್ಮೆ ಪಟ್ರು ಎಲ್ಲ ಕಲಾವಿದ್ರು ಅಂತ. ಸೊ ಅದಕ್ಕೆ ಶಿವಣ್ಣ ಅಂತ ಬಂದಾಗ ನಂಗೆ ಇದು ಎಕ್ಸಾಂಪಲ್ ಬರುತ್ತೆ ಯಾವಾಗ್ಲೂ. ಎಷ್ಟು ಸಲ ಶಿವಣ್ಣ ಬಂದಾಗೆಲ್ಲ ಎನರ್ಜಿನ, ಯಾಕೆಂದ್ರೆ ಅವ್ರು ಚಿಕ್ಕ ಮಗು ತರನೇ ಇರ್ತಾರೆ, ಎಷ್ಟು ಎನರ್ಜೆಟಿಕ್ ಆಗಿ. ಅದೇ ಅವೆಲ್ಲ ನಾವ್ ಕಲ್ತ್ಕೋಬೇಕು. ಹೆಂಗಿರ್ತಾರೆ ಸಿಂಪಲ್ ಆಗಿ, ಅವ್ರೇನ್ ಸಾಮಾನ್ಯನ ಅಪ್ಪಾಜಿ ಆಗಿರ್ಬೋದು, ಅಥವಾ ಅವ್ರ ನೆಕ್ಸ್ಟ್ ಇವ್ರೇ ಮಾಡಿರೋ ಹೆಸರಾಗಿರ್ಬೋದು. ಬಟ್ ಅವ್ರು ಯಾವ ಇಲ್ಲ, ಅವಾಗ ನೋಡಿದೀನಿ. ಬಟ್ ಚಿಕ್ಕವಳು ನಾನು, ಯಾವ್ದೋ ಫಂಕ್ಷನ್ ನಂಗೆ ಗೊತ್ತಿಲ್ಲ ಯಾವ್ದು ಅಂತ, ನೆನ್ಪಿಲ್ಲ ನಂಗೆ. ಬಟ್ ವೈಟ್ ಅಂಡ್ ವೈಟ್ ಪಂಚೆಲ್ ಬಂದ್ ಮುಂದೆ ಬಂದ್ರು, ಹಿಂಗ್ ಅಂದ್ರು ನನ್ನ. ಹಂಗಂದ್ಬಿಟ್ಟು ಹಿಂಗ ಅದಷ್ಟು ನಂಗೆ ನೆನ್ಪು. ಅದು ಎಲ್ಲಿ ಏನು ಅಂತ ಗೊತ್ತಿಲ್ಲ. ನಮ್ ತಂದೆ ಕರ್ಕೊಂಡು, ಹೌದು ಹಾಗೆ ಬಂದು ಮಾತಾಡಿ, ಅವ್ರ ಪಕ್ಕ ಒಂದಷ್ಟು ಜನ ಎಲ್ಲ ನಮಸ್ಕಾರ, ಖುಷಿ ಪಡ್ತಿದ್ರು, ಕಾಲ ನಮಸ್ಕಾರ ಮಾಡ್ತಿದ್ರು. ಆಮೇಲೆ ಡ್ಯಾಡಿ ನಂಗೆ ಹೇಳಿದ್ರು ನಮಸ್ಕಾರ ಮಾಡ್ಕೋದಿಲ್ಲ. ಸೊ ನಮಸ್ಕಾರ ಅಷ್ಟೇ ನೆನ್ಪು ನನಗೆ. ಅದು ಎಲ್ಲಿ ಅಂತ ಗೊತ್ತಿಲ್ಲ. ಈ ಒಂದು 10 ವರ್ಷದ ಜರ್ನಿಲಿ ನಾನು ಒಂದಷ್ಟು ಮದುವೆ ಇರ್ತೀವಿ, ಹೌದು, ಶಾಪಿಂಗ್ ಗೀಪಿಂಗ್ ಎಲ್ಲ ಇರ್ತಾರೆ. ನಾನು ಅಚ್ಚನೆ ಇರ್ತೀನಿ, ಗುರು ಶಾಪಿಂಗ್ ಹೆಂಗ್ ಆಗ್ಬೇಕಂದ್ರೆ ಈ ಸೆಲೆಕ್ಷನ್ ಅದಕ್ಕೊಂದು ರೆಫರೆನ್ಸ್ ಕೊಡ್ತೀನಿ. ಚಂದ್ರನೊಂದು ಎಷ್ಟು ಮನ್ಸಿಗೆ ಹತ್ರ ಆಗುತ್ತೆ, ಭಾವನೆಗೆ ಹತ್ರ ಆಗುತ್ತೆ. ಸಣ್ಣ ವಿಷಯ, ಸಣ್ಣ ವಿಷಯ ಎಲ್ರ ಮನೆ ಆತರ ನಡೀತಾ ಇರುತ್ತೆ. ಆಕ್ಚುಲಿ ಆ ಫಿಲಂ ಟೈಮಲ್ಲಿ ಎಲ್ರ ಮನೆ ನಡೀತಾ ಇರುತ್ತೆ, ನಾಟ್ ರಾಮ್ ನಡೀತಾ ಇತ್ತು ಅನ್ಸುತ್ತೆ. ಆ ದೃಶ್ಯ ಕೂಡ ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ ಅಲ್ವಾ? ಅದ್ರ ಬಗ್ಗೆ ಹೇಳಿ. ನಮ್ಗೆ ಚಂದು ಮಾಡುವಾಗ ಅಲ್ಲೂ ಅಷ್ಟೇನೆ ತುಂಬಾ ಜನ ಆರ್ಟಿಸ್ಟ್ ಪ್ಯಾಲೇಸ್ ಅಲ್ಲಿ, ಬೆಂಗಳೂರು ಗುಟ್ಟಳ್ಳಿಯಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಅಲ್ಲೂ ತುಂಬಾ ಕಲಾವಿದ್ರು, ಎವ್ರಿ ಡೇ ಜೂನಿಯರ್ಸ್ ಇರಬಹುದು, ಅಥವಾ ನಾವು ಕಲಾವಿದ್ರೇ ಇರಬಹುದು, ಬಹಳಷ್ಟು ಜನ ಇರ್ತಿದ್ರು ಅಲ್ಲಿ. ನಾನು ಆಗ್ಲೇ ನಿಮ್ಗೆ ಹೇಳದ್ನಲ್ಲ, ಸುಮ್ನೆ ಯಾರು ಆ ಎತ್ತರಕ್ಕೆ ಬಂದ್ಬಿಡಲ್ಲ ಅಂತ. ಅಲ್ಲಿ ಎಲ್ಲಾರು ಬಿಸಿಯಾಗಿ ಮಾತಾಡ್ತಾ ಇದ್ರು, ಒಬ್ರು ಮಾತ್ರ ನೋಡ್ಕೊತಾ ಇರೋರು. ಯಾರು ಅಂದ್ರೆ ಸುದೀಪ್ ಸರ್. ನಾನ್ ಹೆಂಗ್ ಮಾಡ್ತೀನಿ, ಮಾನಿಟರ್ ಹೆಂಗ್ ಮಾಡ್ತಾರೆ, ನಾನು ಯಾಕೆ ಏನ್ ಮಾತಾಡ್ತಾ ಇದಾರೆ ಇವ್ರು ಅಂತೇಳಿ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾರೆ ಆ ಸೀನ್ದು ಏನೇನ್ ಮಾಡ್ಬೇಕು ಅಂತ. ಆಮೇಲೆ ಇನ್ ಕೆಲವರೆಲ್ಲ ಸೀರೆಗಳು, ಸೀರೆ ಸೆಲೆಕ್ಷನ್ ಸೀನ್, ಅದು ಫುಲ್ ಸೀರೆ. ಇದು ಹೇಳ್ಬೇಕಾ, ಹೆಣ್ಮಕ್ಳು ಸೀರೆ ಅಂದ್ರೆ ನೀವ್ ಆಕ್ಷನ್ ಕಟ್ ಹೇಳ್ತಿರೋ ಬಿಡ್ತಿರೋ, ನಾವು ಹುಡ್ಕಾಡ್ತಿರ್ತೀವಿ, ಅದು ಚೆನ್ನಾಗಿದೆ, ಇಲ್ಲ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಹೌದೌದು, ನಾವೆಲ್ಲ ಹಂಗ್ ಬಿಸಿ ಇರ್ತೀವಿ. ಅದು ಕೂಡ ಯಾವಾಗ್ಲೂ ತುಂಬಾ ಕಲಾವಿದ್ರಿಂದ ಹಬ್ಬದ ವಾತಾವರಣನೇ. ಅಂಡ್ ಸುದೀಪ್ ಸರ್ ತುಂಬಾ ಮಾನಿಟರ್ಸ್, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳೋರು, ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅನ್ನೋದು. ಅಂಡ್ ನೀವ್ ಅವ್ರನ್ನ ಯಾವ ಟಾಪಿಕ್ ಮಾತಾಡಿದ್ರು
ಅವ್ರ ಅದ್ರ ಬಗ್ಗೆ ಮಾತಾಡ್ತಾರೆ. ನಾಲೆಡ್ಜ್. ಯಾ ಹ್ಮ್. ಈಸ್ ವಾಟ್ ನಾಟ್ ಅನ್ಸುತ್ತೆ ನನಗೆ. ಅವ್ರು ಏನಲ್ಲ ಇನ್ನು ಇಂಡಸ್ಟ್ರಿಲಿ ಹಾಡ್ತಾರೆ, ಡೈರೆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಹೋಸ್ಟ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ, ಏನ್ ವಾಟ್ ನಾಟ್ ಹಿಂಗ್ ಬರಲ್ಲ ಇವ್ರಿಗೆ ಅಂತ ಅನ್ಸುತ್ತೆ ನನ್ಗೆ ಒಂದೊಂದ್ಸಲ ಅವ್ರನ್ನ ನೋಡಿದಾಗ. ನೀವ್ ಯಾವ ಟಾಪಿಕ್ ಅಂದ್ರೂ ಮಾತಾಡಿ, ಅದ್ರ ಬಗ್ಗೆ ಅವ್ರ ನಾಲೆಜ್ ಇರುತ್ತೆ, ಅದ್ರ ಬಗ್ಗೆ ಮಾತಾಡಿ, ಒಂದ್ ಸಣ್ಣ ಸ್ಪೇಸ್ ತಗೋತಾರೆ, ತಗೊಂಡೋಗಿ ಕ್ಲಾರಿಟಿ ಕ್ಲಾರಿಟಿ ಕೊಡ್ತಾರೆ, ಮಾತಾಡ್ತಾರೆ. ಹೌದೌದು, ಡೆಫಿನೆಟ್ಲಿ. ಅಂಡ್ ಅವ್ರದ್ದು ಒಂಥರ ಮುಚ್ಚುಮರೆ ಆ ತರದ್ದಿರಲ್ಲ, ಇಲ್ಲ. ಸ್ಟ್ರೈಟ್. ಇಷ್ಟೇ ನಂಗೆ ನೀನ್ ಇಷ್ಟನೇ ಇಷ್ಟ ಅಷ್ಟೇ ಅಷ್ಟೇ, ಹಂಗೆ ಇರೋರು. ಅಲ್ಲೂ ಅಷ್ಟೇನೆ ಸೆಟಲ್ ಬಹಳಷ್ಟು ವಿಷಯ ಮಾತಾಡ್ತಿದ್ವಿ. ಅಂಡ್ ಅವ್ರ ಹತ್ರ ಒಳ್ಳೆ ಒಳ್ಳೆ ಫುಡ್ ಇರುತ್ತೆ, ಈ ಚಿಕ್ಕಿ ಬಿಸ್ಕಿಟ್ಸ್ ಆ ತರದ್ದೆಲ್ಲ ಸುಮಾರು ಅವ್ರ ಹತ್ರ ಇರುತ್ತೆ. ಹಾ. ಸೊ ನಾನು ಈಗ ಮೊನ್ನೆ ಬಿಗ್ ಬಾಸ್ ಫಿನಾಲೆ ಎಲ್ಲ ಹಸುವಾಗ್ತಾ ಇತ್ತು, ಅವ್ರು ಇವ್ನ ಕರೆದ್ಬಿಟ್ಟು ಸರ್ ಹತ್ರ ಚಿಕ್ಕಿ ಬಿಸ್ಕಿಟ್ ಏನಾದ್ರು ಅಂತ ಕಳ್ಸ್ಕೊಟ್ರು. ಅವರು ಬಿಸ್ಕಿಟ್ ಕಳ್ಸ್ಕೊಟ್ರು, ಎಲ್ಲ ಕಳ್ಸ್ಕೊಟ್ರು. ಕಾಫಿ ಬೇಕಾ, ಬ್ಲಾಕ್ ಕಾಫಿ ಅಂತಂದ್ರು ಸ್ಟೇಜ್ ಮೇಲಿಂದಾನೆ. ಬ್ಲಾಕ್ ಕಾಫಿ ಬೇಡ, ಬಿಸ್ಕಿಟ್ ಸಾಕು ಅಂತ. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಅಷ್ಟೆಲ್ಲ ಬೆಳೆದ್ರು ಕೂಡ ಅವ್ರು ಅಷ್ಟು ಸಿಂಪಲ್ ಆಗಿರ್ತಾರೆ, ಮುಚ್ಚುಮರೆ ಇರಲ್ಲ, ಓಪನ್ ಆಗಿ ಮಾತಾಡ್ತಾರೆ, ಆತರ. ಸೊ ಚಂದು ಆಲ್ಸೋ ಲೈಕ್ ಗುಡ್ ಎಕ್ಸ್ಪೀರಿಯನ್ಸ್. ಹಂಗೆ ಒಂದು ಹಾಡು ಚಂದು ಆದ ನಂತರ ಅಪ್ ಟು ಬಿಗ್ ಬಾಸ್ ತನಕನು ನಿಮ್ ಜರ್ನಿ ಒಂದು ಫಿಲ್ಮ್ ಇಂಡಸ್ಟ್ರಿ ಆಸ್ ಆಕ್ಟ್ರೆಸ್ ಆಗಿ ಅವ್ರು ಕೂಡ ಬೇರೆ ಬಿಸಿ ಆದ್ರು. ಬಟ್ ಬಿಗ್ ಬಾಸ್ ಅನ್ನೋ ಆ ಲೇಯರ್ ಕಚ್ಚೋದಕ್ಕಿಂತ ಮುಂಚೆ ನೀವು ಮೀಟ್ ಮಾಡಿದ್ರೆ ಆದಷ್ಟು ಏನೆಲ್ಲ ಒಂದ್ ಫಂಕ್ಷನ್ಸ್ ಅಲ್ಲಿ ಮೀಟ್ ಮಾಡ್ತಿದ್ದೆ. ಅಪಾರ್ಟ್ ಫ್ರಮ್ ದಟ್ ನಾನು ಮತ್ತೆ ವರ್ಕ್ ಮಾಡ್ಲಿಲ್ಲ, ಸರ್ ಜೊತೆಗೆ ನಾನು ವರ್ಕ್ ಮಾಡ್ಲಿಲ್ಲ. ಅಂಡ್ ಸೀರಿಯಲ್ಸ್ ಅಲ್ಲೇ ಬಿಸಿ ಆಗುತ್ತೆ ನಾನು. 30 ದಿನಾನು ಇಲ್ಲೇ ವರ್ಕ್ ಮಾಡ್ತಾ ಇದ್ದೆ, ಇಲ್ಲಿ ಅಲ್ಲೂ ಇಲ್ಲೂ ಅಂತ. ಸೊ ಹಂಗಾಗಿ ಸಿನಿಮಾ ಕಡೆಗೆ ನಂಗೆ ಹೋಗಕ್ಕೆ ಆಗಿರ್ಲಿಲ್ಲ. ಸೊ ಫಂಕ್ಷನ್ಸ್ ಅಲ್ಲೇ ಮೀಟ್ ಮಾಡ್ತಾ ಇದ್ದಿದ್ದು ಅವಾಗ ಅಪರೂಪಕ್ಕೆ. ಬಟ್ ಆಫ್ಟರ್ ಅದಾದ್ಮೇಲೆ ಸ್ಮಾಲ್ ಗ್ಯಾಪ್ ಆಗ್ಬಿಟ್ಟಿತ್ತು ಬಿಗ್ ಬಾಸ್ಗೂ ನಾನು ಸುದೀಪ್ ಸರ್ ಮೀಟ್ ಮಾಡ. ಬಟ್ ಬಿಗ್ ಬಾಸ್ ಅಲ್ಲಿ ಬಂದು ಅವ್ರು ಯಾವ್ದನ್ನೂ ಮರ್ತಿಲ್ಲ. ಹಾ ಅವ್ರು ಹೇಳಿ, ಯಾಕಂದ್ರೆ ಪ್ರತಿದಿನ ಸುಮಾರು ಜನ ನೋಡ್ತಿರ್ತೀವಿ, ಸುಮಾರು Yeah. ಕಲಾವಿದರನ್ನ ಮೀಟ್ ಮಾಡ್ತಿರ್ತೀವಿ, ವರ್ಕ್ ಮಾಡ್ತಿರ್ತೀವಿ. ಅವರು ಇಲ್ಲಿ ಅಲ್ಲ, ಫುಲ್ ಇಂಡಿಯಾ ಸುತ್ತಾಡುವಂತ ಒಬ್ಬ ಕಲಾವಿದ ಅವರು. ಎಲ್ಲಿ ಹೋದ್ರು ಮತ್ತೆ ಅವ್ರು ಬಂದ್ ಮಾತಾಡಿ ನೀಟಾಗಿ ಹೇಳ್ಬಿಟ್ಟು ಹೋದ್ರು. ನಂಗೆ ಸರಿ ಗೊತ್ತು ಬಿಗ್ ಬಾಸ್ ಟೈಮ್ ಅಲ್ಲಿ ಅವ್ರು ಹೇಳಿ ಸಿರಿ ಒಬ್ಬ ಕಂಟೆಸ್ಟೆಂಟ್ ಅಂತ ಹೇಳ್ದಾಗ ನಾ ಹೇಳ್ದೆ, ಸರಿ ಹೌದಾ, ವೆರಿ ನೈಸ್, ನಂಗೆ ಗೊತ್ತು, ಅವರು ನನ್ನ ಜೊತೆ ವರ್ಕ್ ಮಾಡಿದ್ದಾರೆ, ಇಸ್ ಟೋಲ್ಡ್ ದೆಮ್ ಅಂತ ಅಂದ್ರು. ಸೊ ಅವೆಲ್ಲ ಖುಷಿ ಕೊಡುತ್ತೆ ನಮ್ಗೆ ಎಷ್ಟು ಹೆಂಗ್ತು ಕೊಡುತ್ತೆ, ಏನೋ ಇಂಥ ದೊಡ್ಡ ಕಲಾವಿದ ಹೆಂಗ್ ನೆನ್ಪಿಟ್ಕೋತಾರಮ್ಮ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅನ್ಸೋದು ನಾನು. ಬಿಗ್ ಬಾಸ್ ಅಲ್ಲಿ ತುಂಬಾ ಅಂದ್ರೆ ಪರ್ಸನಲಿ ನಿಮ್ಗೂ ಅವ್ರಿಗೂ ಪರಿಚಯ ಇದ್ದೀರಿ, 4 ಜನ ಆತರ ಪರಿಚಯ ಇದ್ದೀರಂದ ಒಂದಷ್ಟು ವಿಷಯಗಳನ್ನ ನಾವೇ ಶೇರ್ ಮಾಡ್ತಿರೋ. ಅಂದ್ರೆ ಅದು ಇನ್ ಟರ್ಮ್ಸ್ ಆಫ್ ಕನೆಕ್ಟ್ ಆಗಬೇಕು ಕಾಂಟೆಂಟ್ ಅಂತ. ಒಂದು ಸಾಲಿಡ್ ಮೂಮೆಂಟ್ ಯಾವುದು ಅಂದ್ರೆ ನಿಮ್ ಜೊತೆ ಅವ್ರು ಕಾನ್ವರ್ಸೇಷನ್ ಮಾಡಿತ್ತು, ಅಂದ್ರೆ ಅದು ಗೇಮ್ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಡೆಲಿವರಿ ಆಗಿರ್ಬೋದು. ಒಂದು ಟಾಸ್ಕ್ ಇತ್ತು, ಎಂತ ಸ್ವರ್ಗ ನರ್ಕ, ರಾಕ್ಷಸರು ಗಂಧರ್ವರು ಅಂತ. ಅದು ಇಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ನಮಗೆ. ಆ ಟಾಸ್ಕ್ ಗಳಾಗಿರ್ಬೋದು, ಆ ವಾರ ಆಗಿರ್ಬೋದು, ಇಬ್ರು ಹಾಸ್ಪಿಟಲೈಸ್ ಆದ್ರು, ಕಣ್ಣಿಗೆ ಪ್ರಾಬ್ಲಮ್ ಆಗಿ, ಆ ತರದ್ದೆಲ್ಲ ಬಹಳಷ್ಟು ಆಗಿತ್ತು. ಬಹಳ ಡಿಸ್ಟರ್ಬ್ ಆಗ್ಬಿಟ್ಟಿದ್ವಿ. ಸುದೀಪ್ ಸರ್ ಆಲ್ಸೋ ವಾಸ್ ಡಿಸ್ಟರ್ಬ್. ಎಪಿಸೋಡ್ಸ್ ನೋಡಿ ಅವ್ರಿಗೂ ಬೇಜಾರಾಗಿತ್ತು. ಅಲ್ಲಿ ಅವತ್ತು ಅವ್ರಿಗೆ ಹೇಳಿದ್ರು, ನನಗೆ ಇವತ್ತು ಇಲ್ಲಿ ಸೆನ್ಸಿಬಲ್ ಆಗಿ ಇವತ್ತಿಗೆ ನನಗೆ ಕಾಣಿಸ್ತಾ ಇರೋದು ಸಿಗುತ್ತೆ. ಯಾಕಂದ್ರೆ ಆ ಟಾಸ್ಕ್ ನಡೆಯುವಾಗ ನಾನು ಬಹಳಷ್ಟು ಜಗಳಗಳನ್ನ ನಿಲ್ಸಕ್ ಹೋಗಿದ್ದೀನಿ, ಆ ಕಣ್ಣಿಗೆ ನೀರ್ ಬೋಡಿ ಹೋಗೋದು ನಾನು ನಿಲ್ಸಕ್ಕೆ. ಏನೇ ರಾಕ್ಷಸರ ಪಾತ್ರ ಮಾಡಿದ್ರು ನಾವು ಪಾತ್ರವಾಗಿರ್ಬೇಕು, ರಾಕ್ಷಸರಾಗಿ ಬದ್ಲಾಗ್ಬಾರ್ದು ಅನ್ನೋದು ನನ್ನ ಇದಿತ್ತು. ಸೊ ಅವ್ರಿಗೆ ಅದನ್ನ ಹೇಳ್ತಿದ್ದೆ, ಸಮಾಧಾನ ಮಾಡ್ತಿದ್ದೆ ಎಲ್ರಿಗೂ. ಸೊ ಅದನ್ನೆಲ್ಲ ಸುದೀಪ್ ಸರ್ ನೋಡಿದಾರೆ. ಅವಾಗ ಹೇಳೋದು, ಇವತ್ತಿಗೆ ನನಗೆ ಅನ್ನಿಸ್ತಾ ಇರೋದು ಸೆನ್ಸಿಬಲ್ ಅಂದ್ರೆ ಸಿರಿ ಅಂತ. ನಾನು ಸಿರಿ ಜೊತೆ ಮಾತಾಡಕ್ ಇಷ್ಟಪಡ್ತೀನಿ ಅನ್ನೋದು ಅಂತ ಹೇಳಿ ಸುಮಾರು ಮಾತಾಡಿ, ಹೇಳಿ ಸಿರಿ ಏನ್ ಅನ್ನಿಸ್ತಿದೆ ನಿಮ್ಗೆ ವಾರ ನೋಡಿದಾಗ ಅಂತೆಲ್ಲ ಹೇಳಿ ಸುಮಾರು ಮಾತಾಡ್ದವಾಗ ನನಗೆ ಭಯ ಆಗ್ತಿತ್ತು. ನಮ್ಗೆ ಆಕ್ಚುಲಿ ಈ ತರ ಟಾಸ್ಕ್ ಗಳು ಕೊಟ್ಟಾಗ, ಯಾಕಂದ್ರೆ ಗೆಲ್ಬೇಕು ಅನ್ನೋ ಒಂದು ಆತುರದಲ್ಲಿ ನಾವು ಒಬ್ರು ಮನುಷ್ಯರ ಜೊತೆ ಇನ್ನು ಅವರು ಮನುಷ್ಯರು ಅನ್ನೋದನ್ನ ನಾವು ಮರಿಬಾರ್ದಲ್ವಾ, ನಾವು ಗೆಲ್ಬೇಕು ಅನ್ನೋ ಇದಕ್ಕೋಸ್ಕರ. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಅದೇ ನಮಗೆ ಮೆಂಟಲಿ ಆಲ್ಸೋ ವಿ ಶುಡ್ ಬಿ ವೆರಿ ಸ್ಟ್ರಾಂಗ್, ಫಿಸಿಕಲಿ ಮೆಂಟಲಿ. ನಿಮ್ಗೆ ಏನೇ ಕೊಟ್ರು ಏನೇ ಮಾಡಿದ್ರು ಕೂಡ ಯು ಶುಡ್ ನೋ ವೇರ್ ಟು ಪುಟ್ ಅ ಬ್ರೇಕ್. ನಿಮ್ಮ ಒಂದು ಥಾಟ್ಸ್ ನ ಎಲ್ಲಿಗೆ ನಿಲ್ಲಿಸ್ಕೋಬೇಕು ಅನ್ನೋದು ಒಂದು ಗೊತ್ತಿರ್ಬೇಕು. ನಾವು ಗೆಲ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಮಾಡ್ಬೇಕಾದ್ರೆ ಕಷ್ಟ ಆಗತ್ತೆ. ಬಟ್ ಅದು ಕೆಲವ್ರು ಕಡಿಮೆ, ಲೈಕ್ ನಾನು ಏನೇ ಮಾಡಿದ್ರು ಗೆಲ್ಬೇಕು ಅನ್ನೋ ಕೆಲವ್ರಿಗಿರತ್ತೆ. ಸೊ ಆತರ ಮಾಡಿದಾಗ ಆ ಒಂದ್ ವಾರ ಒಂದ್ ಸ್ವಲ್ಪ ಮನೆ ಡಿಸ್ಟರ್ಬ್ ಆಗ್ಬಿಡ್ತಿದ್ವಿ ಎಲ್ರು, ಇನ್ಕ್ಲೂಡಿಂಗ್ ಸರ್ ಬೇಜಾರ್ ಪಟ್ಟಿದ್ರು. ಸೊ ಆ ಒಂದು ಎಪಿಸೋಡ್ ನನ್ಗೆ ಯಾವಾಗ್ಲೂ ನೆನ್ಪಿರುತ್ತೆ, ಯಾವಾಗ್ಲೂ ನೆನ್ಪಿರುತ್ತೆ. ಬಟ್
ಪ್ರತಿ ಎಪಿಸೋಡ್ ಹೋದ ನಂತರ ಒಂದು ನಿಮ್ಗೆ ಗೊತ್ತಿರದೆ ಹಾಗೇನೆ ಆ ಮೋಟಿವೇಶನ್ ಆಗ್ತಿದ್ರಲ್ಲ ನೀವು? ಡೆಫಿನೆಟ್ಲಿ. ಯಾಕೆಂದ್ರೆ ನಾವು ಕಾಯ್ತಾ ಇದ್ವಿ. ಯಾಕೆಂದ್ರೆ ನಮ್ಗೆ ಏನ್ ಗೊತ್ತಿಲ್ವಲ್ಲ, ಏನ್ ಸರಿ ಮಾಡ್ತಿದೀವೋ ತಪ್ಪು ಮಾಡ್ತಿದೀವೋ. ಈಗ ಇದೇ ಹೇಳಿದ್ನಲ್ಲ, ಈ ಟಾಸ್ಕ್ ಅಲ್ಲಿ ನಾನ್ ಮಾತಾಡಿದ್ ಸರಿನೋ ಇಲ್ವೋ, ಯಾಕೆಂದ್ರೆ ನಾನ್ ತಡೀತಾ ಇದ್ದೆ ಟಾಸ್ಕ್ ಅನ್ನ ಅಂತ ಅನ್ನಿಸ್ತಿತ್ತು ನನಗೆ. ಬಟ್ ಎಂಡ್ ಆಫ್ ದಿ ಡೇ ಸುದೀಪ್ ಸರ್ ಬಂದ ಆ ಮಾತು ಹೇಳಿದಾಗ ಓಕೆ ನಾವ್ ಮಾಡಿದ್ದು ಸರಿ ಇತ್ತು ಅಂತ ಒಂದು ನಮ್ಗ್ ಕನ್ಕ್ಲೂಷನ್ ಸಿಗೋದೇ ಅವ್ರು ಬಂದಾಗ. ತಪ್ಪಾದ್ರೂ ಸರಿ, ಸರಿ ಇದ್ರೂ ಸರಿ. ಆಮೇಲೆ ನಮಗೆ ಕನೆಕ್ಟೆಡ್ ಒಬ್ಬ ವ್ಯಕ್ತಿ ಅಂದ್ರೆ ಅವ್ರು ಮಾತ್ರ. ಇನ್ಯಾರು ನಮಗ್ ಗೊತ್ತಿರಲ್ಲ, ಯಾನೂ ನೋಡಲ್ಲ, ಯಾರ ಜೊತೆ ಮಾತಿರಲ್ಲ. ನಾವ್ 16 ಜನ ಏನಿರ್ತೀವಿ ಅದ್ರಲ್ಲೂ ಒಬ್ಬೊಬ್ರು ಹೋಗ್ತಾ ಇರ್ತಾರೆ ವಾರ ವಾರ. ಸೊ ನಮ್ಗ್ ಕನೆಕ್ಟೆಡ್ ಇಸ್ ಓನ್ಲಿ ಸುದೀಪ್. ಸೊ ನಮ್ದು ಅಳು ಇದ್ರು ನಗು ಇದ್ರು ಎಲ್ಲ ಅವ್ರ ಜೊತೆಗೆ. ಬಟ್ ಹ್ಯಾಟ್ಸ್ ಆಫ್ ಟು ಹಿಸ್ ಪೇಷನ್ಸ್. ಅಲ್ವಾ? ಅವ್ರ ಪೇಷನ್ಸ್ ಲೆವೆಲ್ ನೀವ್ ಏನ್ 1.5 ಗಂಟೆ 2 ಗಂಟೆ ನೋಡ್ತೀರೋ ಅಷ್ಟೇ ಅಲ್ಲ, ಅಲ್ಲಿ ಇನ್ನು ಸುಮಾರು ಇರುತ್ತೆ. ಸುಮಾರು ಹೊತ್ತು ಅವ್ರು ನಿಂತು ನನ್ ಜೊತೆ ಮಾತಾಡ್ತಾರೆ. ನಾನು ಎಷ್ಟೋ ಸಲ ಸರ್ ನಾನ್ ನಿಂತ್ಕೊಂಡ್ ಮಾತಾಡ್ಲಾ ಅಂತ ಕೇಳಿದೀನಿ. ಯಾಕೆಂದ್ರೆ ಅವ್ರು ನಿಂತೇ ಇರ್ತಾರೆ. ಅವ್ರು ಇಲ್ಲೆಲ್ಲ ಕುತ್ಕೊಳ್ಳಿ, ಓಕೆ ಕುತ್ಕೊಂಡ್ ಮಾತಾಡಿ ಅಂತ. ಸೊ ನಿಂತ್ಕೊಂಡು ಅಷ್ಟು ಹೊತ್ತು ಆ ಶೋನ ನಡೆಸ್ಕೊಡ್ತು. ನಾವ್ ಹೇಳೋ ನಾನ್ಸೆನ್ಸ್ಗಳನ್ನ ಕೇಳಿಸ್ಕೊಂಡು. ಯಾಕಂದ್ರೆ ಇದು ಒಂದೊಂದ್ಸಲ ಸಿಲ್ಲಿ ಅನ್ಸುತ್ತೆ. ಏನ್ ಈ ವಿಷಯಕ್ಕ ನಾವ್ ಜಗಳ ಆಡಿದ್ದು, ಒಂದ್ ಮೊಟ್ಟೆಗೋಸ್ಕರನ ಜಗಳ ಆಡಿದ್ದು ಅಂತ ಎಲ್ಲ ಅನ್ಸಕ್ ಶುರು ಆಗತ್ತೆ. ಅದ್ ಯಾವಾಗ ಹೊರಗಡೆ ಬಂದಾಗ ಅಲ್ಲಿದ್ದಾಗ ನಮಗ್ ಗೊತ್ತಿರಲ್ಲ. ಓಕೆ, ಸೊ ಇದನ್ನೆಲ್ಲ ಕೇಳಿಸ್ಕೊತಾರ ನಿಂತ್ಕೊಂಡು. ಈಗ ಎಷ್ಟೊತ್ ಮಾತಾಡ್ತೀರಾ ಮಾತಾಡಿ, ನಿಮ್ ಫೇಸ್ ಕೊಡ್ತೀನಿ ಅಂತ. ಸಿರಿ ಅವರು ಈ ಯಾವುದೇ ಪ್ರಾಜೆಕ್ಟ್ ಮಾಡ್ಲಿ, ಟೆಲಿವಿಷನ್ ಮಾಡ್ಲಿ, ಸಿನಿಮಾ ಮಾಡ್ಲಿ, ಎವರೇಜ್ ಅನ್ನೋದನ್ನ, ಸಕ್ಸಸ್ ಅನ್ನೋದನ್ನ, ಮತ್ತೊಂದು ವರ್ಕ್ ಆಗ್ಲಿಲ್ಲ ಅನ್ನೋದನ್ನ ಹೇಗೆ ನಿಮ್ಮ ಪಾಯಿಂಟ್ ತಗೊಂಡು ಡಿಸ್ಕ್ರೈಬ್ ಮಾಡ್ತೀವಿ? ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಜನರಲ್ ಒಂದು ಏನಂದ್ರೆ ನಿಮ್ಗೆ ಸಕ್ಸಸ್ ಅಂಡ್ ಫೇಲ್ಯೂರ್ ಹ್ಯಾಂಡಲ್ ಮಾಡಕ್ ಬರ್ತದೆ. ಓಕೆ. ಫಸ್ಟ್ ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ ಆಗಲಿ, ಯಾರ್ದಾದ್ರು ಹ್ಯೂಮನ್ ಬೀಯಿಂಗ್, ಒಬ್ಬ ಮನುಷ್ಯನಿಗೆ, ಅದು ಈ ಫೀಲ್ಡ್ ಅಂತ ಹೇಳ್ತಿಲ್ಲ, ಎನಿ ಫೀಲ್ಡ್, ನೀವು ಸಕ್ಸಸ್ ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಅಟ್ ದ ಸೇಮ್ ಟೈಮ್ ಫೇಲ್ಯೂರ್. ನಾನು ಪ್ರತಿ ಸಲ ಈಗ ಬರೋರ್ಗು ಹೇಳ್ತಿರ್ತೇನೆ, ನೀವೇನ್ ಹೇಳ್ತೀರಾ ನ್ಯೂ ಕಮರ್ಸ್ಗೆ ಅಂತೆಲ್ಲ ಕೇಳಿದಾಗ ನಾನು ಈ ಪ್ರತಿ ಇಂಟರ್ವ್ಯೂಲ್ಲೂ ಹೇಳ್ತೀನಿ. ಯಾಕೆಂದ್ರೆ ಸಕ್ಸಸ್ ಸಿಕ್ತು ಅಂತ ತಲೆಗ್ ತಗೊಂಡು ನೀವು ಮೆರಿಯಕ್ ಹೋದ್ರೆ ಹಿಂಗ್ ಕೆಳಗಿಳಿಸ್ತಾರೆ. ಓಕೆ, ಇಲ್ಲಿ ನಿಂತಿರೋರ್ಗೆ ಹಿಂಗ್ ಬರೋದು ಟೈಮ್ ಬೇಕಾಗೋದೇ ಇಲ್ಲ. ಆಯ್ತಾ? ಇಲ್ಲಿದ್ದಾಗ ನಾವು ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಹಂಗೆ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರೆ ಇಟ್ ಇಸ್ ಲಾಂಗ್ ವೇ ಟು ಗೋ. ನೀವು ಓವರ್ ಆಗಿ ನಾ ಹಿಂಗೆ ಹಂಗೆ ಅಂದ್ರೆ ತಪ್ಪಕ್ಕಂದ್ ಬಿಡೋಗ್ಬಿಡ್ತೀವಿ ನಾವು. ಅಟ್ ದ ಸೇಮ್ ಟೈಮ್ ಫೇಲ್ಯೂರ್, ಇದರಿಂದ ಫೇಲ್ ಆದೆ ನಾನು ಅಂತ ಡಿಪ್ರೆಷನ್ ಹೋಗೋದು. ನೋ, ಇದಾಯ್ತಾ ಫೇಲ್ಯೂರ್, ಇಟ್ಸ್ ಓಕೆ. ಅಲ್ಲಿಗೇನ್ ಕೊನೆ ಇಲ್ಲ. ಜೀವನದಲ್ಲಿ ಇದು ಒಂದೇ ಅಲ್ವೇ ಅಲ್ಲ. ಮದ್ವೆ ಅನ್ನೋದು ಒಂದೇ ಅಲ್ಲ, ಕೆಲಸ ಅನ್ನೋದು ಒಂದೇ ಅಲ್ಲ, ಫ್ಯಾಮಿಲಿ ಅನ್ನೋದು ಒಂದೇ ಅಲ್ಲ, ಎಲ್ಲಾ ಸೇರಿದ್ರೇನೆ ಲೈಫ್. ಸೊ ಇದು ಒಂದ್ರಲ್ಲಿ ಏನೋ ಹೋಯ್ತು ಅಂದ ತಕ್ಷಣ ನೀವು ಲೋ ಆಗ್ಬಿಡೋದು, ಏನೋ ಮಾಡ್ಕೊಳಕ್ ಹೋಗೋದು ಇದೆಲ್ಲ ಮಾಡಿ, ಅದನ್ನ ಹ್ಯಾಂಡಲ್ ಮಾಡಕ್ಕೂ ಬರ್ಬೇಕು. ಅಲ್ವಾ? ಇದಕ್ಕೆಲ್ಲ ಯು ಶುಡ್ ಬಿ ಸ್ಟ್ರಾಂಗ್ ಇನಫ್ ಮೆಂಟಲಿ. ತುಂಬಾ ಸ್ಟ್ರಾಂಗ್ ಇರ್ಬೇಕು. ವೆನ್ ಯು ಗೋ ಟು ಬಿಗ್ ಬಾಸ್ ನೀನ್ ಇದನ್ನ ಕಲಿತೀರಿ. ಹೌ ಶುಡ್ ಬಿ ಮೆಂಟಲಿ ಸ್ಟ್ರಾಂಗ್. ಫಿಸಿಕಲಿ ಇಸ್ ಡಿಫ್ರೆಂಟ್. ಓಕೆ, ಫಿಸಿಕಲಿ ವೆದರ್ ಯೋರ್ ಏನೋ ಸ್ಟ್ರಾಂಗ್ ಇರ್ತಿರೋ ಇಲ್ವೋ ದಟ್ ಇಸ್ ಸೆಕೆಂಡ್ ಆಗತ್ತೆ. ಬಟ್ ಮೆಂಟಲಿ ನೀವು ಎಷ್ಟು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಹೊರಗಡೆ ಲೈಫ್ ಅಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ಲೈಫ್ ಸ್ಟೈಲ್ ಅಲ್ಲಿ, ಯಾಕೆಂದ್ರೆ ಎಷ್ಟೊಂದು ಪ್ರೆಷರ್ ಇದೆ. ಆಮೇಲೆ ಎಲ್ಲರಿಗೂ ಆಸೆ, ನಾನ್ ಬೇಗ ಮನೆ ತಗೋಬೇಕು, ನಾನ್ ಬೇಗ ಕಾರ್ ತಗೋಬೇಕು, ನಾನ್ ಬೇಗ ಸಕ್ಸಸ್ ನ ನೋಡ್ಬೇಕು, ನಾನ್ ಬೇಗ ಇಷ್ಟು ದುಡ್ಡನ್ನ ಮಾಡ್ಬೇಕು ಅಂತ. ದೇರ್ ಆಲ್ವೇಸ್ ರನ್ನಿಂಗ್ ಬಿಹೈಂಡ್, ಓಡ್ತಾ ಇದ್ದಾರೆ. ದರ್ ಇಸ್ ನೋ ಸ್ಟಾಪ್, ದರ್ ಇಸ್ ನೋ ಕಾಮಾ, ದರ್ ಇಸ್ ನೋ ಪಾಸ್, ಏನು ಇಲ್ಲ, ಓಡೋದು. ಬಿಸಿ ಲೈಫ್. ಅಮ್ಮನೂ ದುಡಿತಾರೆ, ಅಪ್ಪನೂ ದುಡಿತಾರೆ, ಮಕ್ಕಳು ಬೇಗ ಸ್ಕೂಲ್ ಹಾಕು, ಓದ್ಸು, ಮಗು ನೀನ್ ಅಲ್ಲಿಗೆ ಹೋಗು, ಸ್ವಿಮ್ಮಿಂಗ್ ಕಲಿ, ಸ್ಕೇಟಿಂಗ್ ಕಲಿ, ಏನಂದ್ರೆ ಚಕ 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 ಅಂತಿದ್ದಾರೆ. ವೆನ್ ಯು ಲಿವ್ ಯುವರ್ ಲೈಫ್, ಯಾವಾಗ ಖುಷಿ ಪಡ್ತೀರಿ, ಯಾವಾಗ ಸಂತೋಷವಾಗಿರ್ತೀರಿ? ಅಂಡ್ ಯು ಶುಡ್ ಲರ್ನ್. ಇಷ್ಟಿದ್ರು ಕೂಡ ಹೆಂಗ್ ಖುಷಿ ಪಡೋದು, ಇಷ್ಟಿದ್ರು ಹೆಂಗ್ ಖುಷಿ ಪಡ್ಬೇಕು. ದಿಸ್ ಆರ್ ಆಲ್ ವೆರಿ ಸಿಂಪಲ್ ಥಿಂಗ್ಸ್. ಬಟ್ ನಾವ್ ಅದನ್ನ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ಕಷ್ಟ ಇದೆ. ಬಾಯಿ ಮಾತಲ್ಲಿ ಹೇಳೋದು ಈಸಿ. ಏನಪ್ಪಾ ಒಂದ್ ಹೊತ್ತು ಊಟ ಇಲ್ಲ ಅಂದ್ರೆ ಇರು ಪರವಾಗಿಲ್ಲ ಏನಾಗ್ಬಿಡ್ತೀವಿ ಅಂತ ಹೇಳೋದು ಈಸಿ. ಹೊಟ್ಟೆ ಹಸುಕೊಂಡು ನಾ ಹೊತ್ತಲ್ಲಿ ಕೂತಿರ್ತೀವಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅಪ್ಪೆ. ಬಟ್ ಸ್ಟಿಲ್ ಯು ಶುಡ್ ಬಿ ಸ್ಟ್ರಾಂಗ್. ಸೊ ನಾನು ಈ ಆವ್ರೇಜ್ ಇದು ಬಿಟ್ಬಿಟ್ಟು ಅದು ಇದು, ನೀವು ಇಲ್ಲಿಗೆ ಹೋದಾಗ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ, ಇಲ್ಲಿದ್ದಾಗ ಇಲ್ಲಿರ್ಬೇಕು ಅಂತ ಯೋಚನೆ ಮಾಡಿ. ಇಲ್ಲಿರೋರು ಕಷ್ಟಪಟ್ರೆ, ನೀವು ಹಾರ್ಡ್ ವರ್ಕ್ ಇದ್ರೆ ಒನ್ ಡೇ ಸಮ್ ಇವತ್ತಿಲ್ಲ ನಾಳೆ ಬಂದೇ ಬರ್ತದೆ. ಹೆಜ್ಜೆ ಇಡ್ತಾ ಇರಿ. ನೀವೇನೋ ಒಂದ್ ಮಾಡ್ಬೇಕು ಅಂತ ಆಸೆ ಇದೆ, ಬಿಟ್ಕೊಡ್ಬೇಡಿ. ಲೈಫ್ ಇಸ್ ಡಿಫ್ರೆಂಟ್, ಪ್ಯಾಷನ್ ಇಸ್ ಡಿಫ್ರೆಂಟ್. ಈಗ ಎಷ್ಟೋ ಜನ ಈಗ ನನ್ ಹಾಗೆ ದೇ ವಿಲ್ ನಾಟ್ ಬಿ ಬ್ಲೆಸ್ಡ್.
ಆಯ್ತಾ. ದೇ ಆರ್ ನಾಟ್ ಬ್ಲೆಸ್ಡ್ ಲೈಕ್ ನಾನು ಇಷ್ಟಪಟ್ಟು ಪ್ರೊಫೆಷನ್ಗೆ ಬಂದೆ, ನಾನು ಇಷ್ಟಪಟ್ಟು ಕೆಲಸನೇ ನಾನು ಮಾಡ್ತಾ ಇದ್ದೀನಿ ದೇವ್ರ ದಯದಿಂದ. ಬಟ್ ಎಷ್ಟೋ ಜನಕ್ಕೆ ಏನೋ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅದ್ ಆಗ್ತಿರಲ್ಲ, ಇನ್ನೇನೋ ಮಾಡ್ಕೊಂಡಿರ್ತಾರೆ. ಇದನ್ನ ಬಿಡಕ್ ಹೋಗ್ಬೇಡಿ. ಬಟ್ ಇದು ಜೀವನ. ನಿಮ್ಗೆ ಊಟ ಹಾಕತ್ತದ ಏನೋ ನೀವು ಮಾಡ್ತಾ ಇರೋ ಕೆಲಸ, ಯಾಕಂದ್ರೆ ಬೇಕಲ್ಲ, ತಿಂಗ್ಳ ಬೇಕು, ಮನೆ ಬಾಡಿಗೆ ಕಟ್ಬೇಕು, ಊಟ ತರ್ಬೇಕು, ಫ್ಯಾಮಿಲಿ ನೋಡ್ಕೊಬೇಕು. ಈ ಕೆಲಸ ಮಾಡ್ತಾರೆ, ಜೊತೆಗೆ ಇದಕ್ಕೆ ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಡಿ. ನಿಮ್ ಪ್ಯಾಷನ್ ಇದು ಮಾಡಿದಾಗ ನೀವು ಖುಷಿ ಪಡ್ತೀರಿ. ಏನೇ ಸಂಪಾದಿಸಿದ್ರು ಆ ಒಂದು ಎಲ್ಲೋ ಒಂದ್ ಕಡೆ ಒಂದು ಮೈನಸ್ ಇದ್ದೇ ಇರುತ್ತೆ. ಬಟ್ ನಿಮ್ಗೆ ಇಷ್ಟಪಟ್ಟ ಒಂದು ಕೆಲಸ ಪ್ಯಾಷನೇಟ್ ಆಗಿ ಮಾಡೋದಿದೆಯಲ್ಲ, ಅದು ಬಂದಾಗ ಆ ಕೆಲಸ ನೀವು ಮಾಡಿದಾಗ ನಿಮಗೆ ಬೇರೆಯವ್ರು ಬಿಟ್ಟಾಕಿ ನಿಮ್ಮ ಸ್ವಂತಕ್ಕೆ ನಿಮಗೆ ಖುಷಿ ಸಿಗತ್ತೆ ನಿಮ್ಗೆ. ಸೊ ಅದನ್ನ ಜೊತೆಗ್ ಮಾಡ್ತಾ ಬನ್ನಿ. ಯಾಕೆಂದ್ರೆ ಇದು ಬಿಡಕ್ಕಾಗಲ್ಲ, ಇದು ಬಿಡಕ್ಕಾಗಲ್ಲ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಲೈಫ್. ನೀವ್ ಹೆಂಗ್ ತಗೋತೀರೋ ಹಾಗೆ. ನನಗ್ ಕಷ್ಟ ಅಂತ ತಗೊಂಡ್ರೆ ಕಷ್ಟ, ಇಲ್ಲಪ್ಪ ನನಗೆ ಸಿಂಪಲ್, ನಾನು ಹಿಂಗೆ ತಗೋತೀನಿ ಅಂದ್ರೆ ಸಿಂಪಲ್. ಇವತ್ತು ನಮಗೂ ಎಷ್ಟೋ ಇದೆ. ನಾನು ಇದನ್ನೆಲ್ಲ ಐ ಮೆಟ್ ಮೈ ಹಸ್ಬೆಂಡ್ ಅಲ್ಲಿ ಐ ಲರ್ನ್ಡ್ ಇದನ್ನೆಲ್ಲ. ಅವ್ರಿಗೆ ಸಿಕ್ಕಾಬಟ್ಟೆ ಮಲ್ಟಿ ಟಾಸ್ಕಿಂಗ್. ಅವ್ರು ಇಲ್ಲಿ ಮಾಡ್ತಾರೆ, ಅಲ್ಲೂ ಮಾಡ್ತಾರೆ. ಬಟ್ ನೀವು ಆ ಕಷ್ಟ ಅವ್ರ ಮುಖದಲ್ಲಿ ನೋಡೋದೇ ಇಲ್ಲ. ವಿಲ್ ಆಲ್ವೇಸ್ ಬಿ ಲೈಕ್ ಸ್ಮೈಲಿಂಗ್. ಅವ್ರ ಜೊತೆಗಿರೋರೆಲ್ಲ ನಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು, lively ಆಗಿರ್ಬೇಕು. ಒಬ್ರ ಕಷ್ಟ ಅಂದ ತಕ್ಷಣ ಅವ್ರ ಹತ್ರ ಇರುತ್ತೋ ಇಲ್ವೋ ಅಡ್ಜಸ್ಟ್ ಮಾಡಿ ಕೊಡೋರು ಬುದ್ಧಿ ಅವ್ರದ್ದು. ಸೊ ಈ ತರದೆಲ್ಲ ಕಲಿತಾಗ ನಂಗೆ ಐ ಫೆಲ್ಟ್ such a meaningful life ಅಲ್ವಾ ಇದು, ಹಿಂಗಿದ್ದಾಗ ನಾವು. ಸೊ ಇದೆಲ್ಲ ಎಷ್ಟು ನಮ್ಮಲ್ಲಿ ನಾವು ಸ್ಪೆಷಲಿ ಈ 2-3 ಜನ ಏನ್ ಮಾತಾಡಲ್ಲ, ಅದು ಬದುಕಿನ ಕಠೋರ ಸತ್ಯ. ಅದು ಹೌದು, ತುಂಬಾ ಶ್ರೀಮಂತರು, ಅವ್ರಿಗೂ ಸಮಸ್ಯೆ ಇರುತ್ತೆ, ಹೇಳಲ್ಲ ಅಷ್ಟೇ. ಹೇಳಲ್ಲ ಅಂತೆ. ಇರುತ್ತೆ. ನಾನ್ ಹೇಳ್ತೀನಿ, ಯಾರು ಗೊತ್ತಾ ನೆಮ್ಮದಿಯಾಗಿ 2 ಊಟ ಮಾಡಿ ಮಲಗ್ತಾರ ನೋಡಿ, ಅವರು ಶ್ರೀಮಂತ. ಎಷ್ಟೋ ಕೋಟಿಗಟ್ಟಲೆ ಇಟ್ಕೊಂಡ್ರೆ ಭಯದೆಲ್ಲ ಹೋಗಿ ಮಲಗ್ತಾರೆ, ಸೆಕ್ಯೂರಿಟಿ ಇಟ್ಕೊಂಡ್ ಮಲಗ್ತಾರೆ. ಅದೇ ನೀವು ರೋಡ್ ಸೈಡ್ ಒಬ್ಬ ಮನುಷ್ಯನ್ ನೆಮ್ಮದಿಯಾಗಿ ಮಲಗಿರ್ತಾನೆ, ನೀವ್ ಏನಾದ್ರೂ ಮಾಡ್ಕೊಪ್ಪ ಅನ್ನೋ ತರ ಮಲಗಿರ್ತಾನೆ. ಈಗ ಯಾನ ಶ್ರೀಮಂತ ಅಂತೀರಿ? ದುಡ್ಡಿನಲ್ಲಿ ಇವ್ರು ಶ್ರೀಮಂತ ಇರ್ಬೋದು, ನೀವು ಕೊನೆಗೆ ಹೋಗಿ ನೆಮ್ಮದಿಯಾಗಿ ಮಲಗುತ್ತೀರಲ್ಲ, ಅದು ಮಲಗುವಾಗ್ಲೂ ನಾನ್ ಬೆಳಗ್ಗೆ ಮಾತಾಡು, ನಾಳೆ ಇದಕ್ಕೆ ಹೋಗೋದು, ನಾಳೆ ಇದ್ ಮಾಡ್ಬೇಕು, ಆ ಕಮಿಟ್ಮೆಂಟ್ ಇದೆ, ತಮ್ಮದ್ರಲ್ಲಿ ಎಲ್ಲಿಂದ ನೆಮ್ಮದಿ ಸಿಗತ್ತೆ? ಸಿರಿ ಅವರ ಈ ಮಾತಲ್ಲಿ ಕಂಪ್ಲೀಟ್ ಅಧ್ಯಾತ್ಮದ ಅಂಶ ಆಗಿದೆ. ಆಕ್ಚುಲಿ ಕೆಲವರು ಅಂದ್ರೆ ಅದು ಲೈಫು ಹೋಗ್ತಾ 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 ಹೌದು. ಇಲ್ಲ, ನಾನು ಅಫ್ಕೋರ್ಸ್ ವೆನ್ ಐ ವಾಸ್ ಇನ್ 18-19 years ಅಲ್ಲಿ ಯಾವಾಗ ಇತ್ತು ನನಗೆ, ನನ್ಗೆ ಇದೊಂದು ಮಾಡ್ಬೇಕು ಅಂತ ನನ್ನ ಯೋಗ್ಯತೆಗೆ ಎಷ್ಟು ತಕ್ಕ ಹಾಗೆ ನಾನು ಏನಾದ್ರು ಯೋಚನೆ ಮಾಡ್ತೇನೆ. ನಂಗೆ ಇದೊಂದು ಬೇಕು ಅಂದ್ರೆ ಅದಕ್ಕೇನ್ ಬೇಕೋ ನಾನು ಅದಕ್ಕೆ ಪ್ರಿಪೇರ್ ಆಗ್ತೀನಿ, ಎಫರ್ಟ್ ಹಾಕಿ ಮಾಡ್ತೀನಿ. ಕಷ್ಟಪಟ್ಟಿದ್ದೀನಿ ನಾನು, ಸುಮ್ನೆ ಇವತ್ತೇನೋ ಬಂದಿಲ್ಲ ಕೂತಿಲ್ಲ, ಕಷ್ಟಪಟ್ಟಿದ್ದೀನಿ ನಾವು, ಡೇ ನೈಟ್ ಕಷ್ಟಪಟ್ಟಿದ್ದೀನಿ. ಈಗ ಸುಮಾರು ಜನ ಅನ್ಕೋತಾರೆ ಕಲಾವಿದ್ರು ಏನು ಆರಾಮಾಗಿರುತ್ತೆ, ಅಸಿಸ್ಟೆಂಟ್ಸ್ ಇರ್ತಾರೆ, ಇಲ್ಲ. ಮಳೆ ಅಂದ್ರು ನಾವ್ ಆಕ್ಟ್ ಮಾಡ್ತೀವಿ, ಬಿಸಿಲಿಗೆ ನಾನು ಬೇರೆ ಊರಲ್ಲಿ ಹೋಗಿ ವರ್ಕ್ ಮಾಡ್ತಿದ್ದೀನಲ್ಲ, ಹೆಂಗಿದೆ ಗೊತ್ತಾ, ಅಲ್ಲಿ ಸ್ವಿಂಗ್ ಆಗ್ತಿರುತ್ತೆ ನಮ್ಗೆ, ನಮ್ಮ ಆರೋಗ್ಯ ಸುಸ್ತಾಗ್ತಿರುತ್ತೆ, ಬೆದರ್ತಿರ್ತೀವಿ, ಸ್ಟಿಲ್ ಕಷ್ಟಪಟ್ಟು ಮಾಡ್ತೀವಿ. ಯಾಕಂದ್ರೆ ನನ್ಗೆ ಅದ್ ಇಷ್ಟ ಕೆಲ್ಸ, ನಾನು ಅದ್ರಲ್ಲಿ ಕಷ್ಟ ಅಂತಾನೆ ಅನ್ಕೊಳ್ಳೋದು, ಇದು ನನ್ ಕೆಲ್ಸ ನಾ ಮಾಡ್ತೀನಪ್ಪ ಅಂತ. ಹಂಗಾಗಿ ನಾನೆಲ್ಲ ಪ್ಲಾನ್ ನನ್ಗೆ ಇವಾಗ ಇಷ್ಟು ನನ್ ದುರಾಸೆ ಪಡೋದೇ ಇಲ್ಲ. ಯಾರೊಬ್ರು ಏನೋ ತಗೊಂಡ್ಬಿಟ್ರು ಕಾರು, ನಾನು ತಗೋಬೇಕು, ನಾನು ಹಾಕೊಳ್ಳಲ್ಲ. ನನಗಿರೋದು ಇಷ್ಟ, ನಾನು ಇಷ್ಟಲ್ಲೇ ಮಾಡ್ತೀನಿ. ಅವ್ರು ಏನಾದ್ರು ತಗೊಳ್ಳ, ಅವ್ರು ಖುಷಿ. ನಾನು ಸಾಲ ಮಾಡ್ಕೊಂಡು ನಿದ್ರೆ ಇಲ್ದೆ, ಅಯ್ಯೋ ನಾಳೆ ಬಡ್ಡಿ ಕಟ್ಬೇಕು, ನಾನು ನಾಳೆ ಸಾಲ ಕಟ್ಬೇಕು ನಂಗೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಓವರಾಲ್ ಲೈಫ್ ಸೆಲೆಬ್ರೇಟ್ ಮಾಡ್ತೀವಿ. ಹೌದು, ಅಷ್ಟೇನೆ. ಇಷ್ಟ ಪುಟ್ಟ ಮನೆ ನನಗೆ ಅಷ್ಟೇ ಬೇಕು, ಅಷ್ಟೇ ಸಾಕು. ನನಗ್ ಖುಷಿ ಇದೆ, ನಾನ್ ಯಾರನ್ನ ಮೆಚ್ಚಿಸ್ಬೇಕು? ಇಷ್ಟೆಲ್ಲ ಮಾಡ್ಕೊಂಡು ಯಾರನ್ನ ಮೆಚ್ಚಿಸ್ಬೇಕು? ನನ್ ಜೊತೆಗಿರೋ ನಮ್ ಫ್ಯಾಮಿಲಿ ಮೆಂಬರ್ಸ್ ಖುಷಿಯಾಗಿದ್ದಾರಾ? ಅಷ್ಟೇ ಅಲ್ವಾ? ಸಿಂಪಲ್ ಥಿಂಗ್ಸ್. ತುಂಬಾ ಕನೆಕ್ಟ್ ಆಗಿ ಈ ವಿಷಯ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಆತ ಯಾವ್ದೇ ಕೆಲಸ ಮಾಡ್ಲಿ ಖುಷಿಯಿಂದ ಇದ್ದು ಎಂಡ್ ಆಫ್ ದ ಡೇ ನಿದ್ದೆ ನೋಡಿ, ಅದೇ ಇಂಪಾರ್ಟೆಂಟ್. ಹೌದು, ನಿದ್ದೆ ಬರಲ್ಲ, AC ಇರುತ್ತೆ ಕಣ್ಣಿಗೆ, ನಿದ್ದೆ ಬರಲ್ಲ. ಆತರ ಲೈಫ್ ಏನಿರ್ಬೇಕು ಅಲ್ವಾ? ಈಗಂತೂ ನಾವು ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋದ್ರೆ ತಪ್ಪು. ಸೋ ಸಾರಿ ಸೇ ದಿಸ್, ಬಟ್ ಇಟ್ ಇಸ್ ಅ ಫ್ಯಾಕ್ಟ್. ಇದು ನಾವು ಬೆಳಗ್ಗೆ ಎದ್ದೇಳಿದೀವಿ ಅಂದ್ರೆ ದೇವ್ರೇ ಕೊಟ್ಟಿದೆ, ಇವತ್ತು ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ಯಾ ನಮ್ಗೆ. ಹೌದು, ಯಾಕೆಂದ್ರೆ ಈಗ ಲೈಫ್ ಸ್ಟೈಲ್ ಹಂಗಾಗಿದೆ. ಹೇಳಿದ್ನಲ್ಲ, ದೇರ್ ಇಸ್ ನೋ ಹೆಲ್ದಿ ಫುಡ್, ಲೈಫ್ ಸ್ಟೈಲ್ ಹೆಲ್ದಿ ಇರಲ್ಲ. ಇದು ಏನಂದ್ರೆ ತಪ್ಪು ಅಂತ ಹೇಳಕ್ಕೂ ಇಲ್ಲ, ಇವಾಗ ಹಂಗ ಆಗ್ಬಿಟ್ಟಿದೆ. ನಾವ್ ಮಾಡ್ಲೇಬೇಕು, ಇವಾಗ ಚಾಯ್ಸೇ ಇಲ್ಲ ನಮ್ಗೆ. ಕನ್ನಡದ ಒಂದಷ್ಟು ಹೀರೋಯಿನ್ಗಳು ತುಂಬಾ ಕಡೆ ಮಾತಾಡಿದೀವಿ. ಕಲ್ಪನಾ ಅವರೆಲ್ಲ ನಿಮ್ಗೆ ಹೇಗ್ ಕಂಡು ಬರುತ್ತೆ? ನಂಗೆ ಅವರು ಇನಿಷಿಯಲಿ ನಾನ್ ಕೇಳ್ಪಟ್ಟಿರೋದು, ಈಗ ನಾನ್ ನೋಡಿದ್ದಲ್ಲ, ನನಗ್ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೆ ಅವ್ರು ಹೇಳಿದಾಗ ಅವ್ರ ವಾಯ್ಸ್ ಮೈನಸ್ ಅನ್ನೋರು,
ಅವರು ಕುತ್ತಿಗೆ ಜಾಸ್ತಿ ಇದೆ ಅಂತ ಉದ್ದ ಅಂತ ಹೇಳೋರು, ಕಾಂಪ್ಲೆಕ್ಷನ್ ಅದ್ರ ಬಗ್ಗೆ ಮಾತಾಡ, ಬಟ್ ಅದನ್ನೆಲ್ಲ ಪ್ಲಸ್ ಮಾಡ್ಕೊಂಡು ಮೆರೆದ್ರು ಯಾವ ರೇಂಜ್ ಬಂದ್ರು ಅದು ಸೂಪರ್ ಅಲ್ವಾ. ವಾಯ್ಸ್ ಚೆನ್ನಾಗಿಲ್ಲ ಅಂದವ್ರೆಲ್ಲಾನು ಸೂಪರ್ ಅನ್ನೋ ತರ ಹೇಳಿದ್ರು. ಇಲ್ಲಿ ಕುತ್ತಿಗೆ ಹಿಂಗಿದೆ ಅಂದಾಗ ಮಾಡುದು, ಅವ್ರು ಬೇರೆ ತರದ್ ಒಂದ್ ಟ್ರೆಂಡೇ ತಂದ್ರು. ಫ್ಯಾಷನ್ ಬೇರೆ ಏನು ಡಿಸೈನ್ಸ್ ಬೇರೆ ತರದ, ಕಾಸ್ಟ್ ಸಾರಿಗಳು ಬೇರೆ ತರ, ನೆಕ್ಲೆಸ್ ಬೇರೆ ತರ, ಹೇರ್ ಸ್ಟೈಲ್ ಬೇರೆ ತರ, ಅವೆಲ್ಲ ನಂಗೆ ಖುಷಿ ಆಯ್ತು. ಮೈನಸ್ ಅಂದವ್ರು, ನಾನು ಇದು ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಯಾಕ ಅವ್ರನ್ನ ನಾನು ಇಷ್ಟಪಡ್ತೀನಿ. ಈಗ ಹೇಳ್ದೆ, ನಾವ್ ಯಾರೋ ಒಬ್ರು ರೋಲ್ ಮಾಡೆಲ್ ಅಂತೀವಿ, ಅವ್ರಲ್ಲಿ ನಾವೇನ್ ಕಲಿತೀವಿ ಅಂತ. ಸೊ ಈಗ ನಾನೊಂದ್ ಎಕ್ಸಾಂಪಲ್, ಕಲ್ಪನಾ ಮೇಡಮ್ ಹಿಂಗ್ ಚೇಂಜ್ ಆದ್ರಲ್ಲ. ಸೊ ನನಗೆ ರಂಗೋಲಿ ಉಟ್ಕೊಂಡಾಗ ಬಹಳಷ್ಟು ಟಾಪ್ಸ್ ಬಂತು. ಲೈಕ್ ಚಿಕ್ಕ ಹುಡುಗಿ ಸರಿ, ಸಣ್ಣ ಜಾಸ್ತಿ, ಆ ತುಂಬಾ ವೇಟ್ ಇರೋ ಪಾತ್ರ ಅಂತ ಅವ್ರು ಹೇಳಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಅವ್ರು ನನ್ನನ್ನ ನೋಡಿ ಹಂಗ್ ಹೇಳಿದ್ರು, ಅದೌಟ್ ರೆಸ್ಪೆಕ್ಟ್, ನಾನ್ ತಪ್ಪು ಅಂತ ಹೇಳಲ್ಲ. ಸರಿ, ಸಣ್ಣ ಜಾಸ್ತಿ ಇಲ್ಲ, ಅಷ್ಟು ದೊಡ್ಡ ಪಾತ್ರ ಹೇಗ್ ಮಾಡ್ತಾರೆ? ಯಾರಾದ್ರೂ ಹೀರೋಯಿನ್, ಸಿನಿಮಾ ಹೀರೋಯಿನ್ ಆ ರೇಂಜ್ ಇದ್ದ ಏಜ್ ಇರೋಂಥವ್ರನ್ನ ನೋಡ್ಬೇಕಿತ್ತು. ಐ ವಾಸ್ ಯಂಗ್, ಅದ್ ನಾನು ಒಪ್ಕೋತೀನಿ, ಇಲ್ಲ ಅಂತ. ಚಿಕ್ಕೋಳ್ ತರ ಅನ್ನಿಸ್ತಿದ್ದೆ, ಹೌದು. ಬಟ್ ಪರ್ಫಾರ್ಮೆನ್ಸ್ ಮಾಡಲ್ವಾ ಅನ್ನೋದು ಎಲ್ಲೋ ಬಂತು. ನಾನು ಅವ್ರ ಹತ್ರ ಏನು ಮಾತಾಡಿ, ಅಯ್ಯೋ ನನ್ನ ಹಿಂಗಂದ್ರು ಅಂತ ಬೇಜಾರು ಮಾಡ್ಕೊಳ್ಳಿಲ್ಲ. ಐ ಸೆಡ್ ನನ್ ವರ್ಕ್ ಅಲ್ಲಿ ನಾನು ತೋರ್ಸ್ಕೊಡ್ತೀನಿ ಅಂತ ಹೇಳಿ, ಅದಕ್ಕೆ ಅಂತಾನೆ ಕಾಟನ್ ಸ್ಯಾರೀಸ್ ತಗೊಂಡು, ಉದ್ದ ಜಡೆ ಬಿಟ್ಟು, ದುಡ್ಡು ಬೋಟ್ಬಿಟ್ಟು, ಅದೇ ನನ್ನ ನಾನು ದೊಡ್ಡೋಳ್ ತರ ತೋರ್ಸ್ಕೊ. ಇದಕ್ಕೆಲ್ಲ ಇನ್ಸ್ಪಿರೇಷನ್ ಯಾರು? ಕಲ್ಪನಾ. ನಾವು ಸುಮ್ನೆ ರೋಲ್ ಮಾಡೆಲ್ ಅಂತ ಹೇಳಲ್ಲ, ಅವ್ರ ತರ ನಾನು ಯಾಕಾಗಲ್ಲ. ನಾನು ಏನೇನೋ ಮೈನಸ್ ಅಂತಂದ್ರೆ ಅದನ್ನೆಲ್ಲ ಪ್ಲಸ್ ಮಾಡಿ ನೋಡ್ರಿ. ಅದೇ ಡೈರೆಕ್ಟರ್ ಬಂದು ನನಗೆ ಹೇಳಿದ್ರು, ಸಿರಿ, ನಾನೇ ಅವ್ರತ್ ಕೇಳಿದ್ದೆ, ಸಿರಿ ಮ್ಯಾಚ್ ಆಗಲ್ಲ ಅಂತ ಹೇಳಿ, ಬಟ್ ಐ ಟೆಲ್ ಯು ಟುಡೇ, ಬಿಟ್ರೆ ಇನ್ ಯಾರು ಮಾಡಕ್ ಆಗಿರ್ಲಿಲ್ಲ ಆ ಪಾತ್ರನ ಅಂತ ಅನ್ನಿಸ್ತು ನನಗೆ. ನಿಮ್ಮ ನೋಡ್ತಾ ಇನ್ನೊಂದು ಯೂಸ್ ಮಾಡ, ಅಲ್ಲಿಗಿಂತ ಇಟ್ಸ್ ರೀಮೇಕ್ ಅಲ್ಲ, ಇನ್ನೂ ಸೂಪರ್ ಆಗಿ ಮಾಡಿದ್ದೆ. ಬಟ್ ಐ ಟೇಕ್ ಇಟ್, ಬಟ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಗೌರವಿಸ್ತೀನಿ ಅಷ್ಟೇನೆ. ಬಟ್ ಅದೇ ಹೇಳಿದ್ನಲ್ಲ, ಅದನ್ನ ತಲೆಗೆ ತಗೊಂಡ್ಬಿಡಲ್ಲ, ನಾನು ಸೂಪರ್ ಆಗಿ ತಗೊಳೋದಿಲ್ಲ. ಸೊ ಈ ತರ ನಾವು ಅವರಿಂದ ನಾನು ಕಲಿತೀನಿ. ಐ ಲರ್ನ್ ಫ್ರಮ್ ಕಲ್ಪನಾ. ಹಿಂಗೆ ನಾವು ಮೈನಸ್ ನ ಪ್ಲಸ್ ಮಾಡ್ಬೋದು. ಮಂಜುಳಮ್ಮ ಎಲ್ಲದು ಅವ್ರು ಆಟಿಟ್ಯೂಡ್, ಬಜ್ಜಾರಿ ರೋಲ್ ಮಾಡುವಾಗೆಲ್ಲಾನು ಅವ್ರದಷ್ಟು ಸಿನಿಮಾಗಳು ನಂಗೆ ಗೊತ್ತು. ನಾನು ಅಷ್ಟು ನೋಡಿಲ್ಲ, ಈ ತರದ ಕ್ಯಾರೆಕ್ಟರ್ಸ್ ನೋಡಿದ್ದೀನಿ. ನನಗೆ ಅವರು ಸಾಫ್ಟ್ ರೋಲ್ಸ್ ಗಿಂತ ಈ ತರ ರೋಲ್ಸ್ ಅಲ್ಲಿ ಮಾಡಿದಾಗ ಸಖತ್ತಾಗಿ ಅನಿಸ್ತಾರೆ. ಒಂದ್ ರಫ್ ಆಗಿ ಕೊನೆಸಿ ಮಾಡ್ತಾರಲ್ಲ, ಅದೆಲ್ಲ ಸೂಪರ್ ಆಗಿ. ಹೌದು ಹೌದು, ಮತ್ತೆ ಕಾಂಬಿನೇಷನ್ ಅಲ್ಲ ಅದೆಲ್ಲ ಅವೆಲ್ಲ ಒಳ್ಳೆ ಕಲರ್. ಸರಿತಮ್ಮ ಸಿಂಪಲ್. ಏನ್ ಗೊತ್ತಾ, ಏನಂದ್ರೆ ಬ್ಯೂಟಿ ಇಸ್ ನಾಟ್ ಅಬೌಟ್ ಮೇಕಪ್, ನಾಟ್ ಅಬೌಟ್ ಕಾಸ್ಟ್ಯೂಮ್. ಅವ್ರು ನೀವ್ ಗ್ಲಾಮರ್ ಆಗೋ ಸೂಪರ್ ಮೇಕಪ್ ಎಲ್ಲ ಹಾಕೊಂಡು ಅವೆಲ್ಲ ಇಲ್ವೇ ಇಲ್ಲ. ಅವ್ರು ಹೆಂಗಿದಾರ ಹಂಗ್ ಬರೋ. ನಮ್ ಪಕ್ಕದ ಮನೆ ಹುಡುಗಿ ತರ ಇಲ್ವಾ? ಸೊ ಅದ್ರಲ್ಲಿ ಪರ್ಫಾರ್ಮೆನ್ಸ್ ಆಗ್ಲೇ ಹೇಳಿದೆ, ಡೈಲಾಗ್ ಇಲ್ದೆ ಹೆಂಗೆ ನಾವು ರಿಯಾಕ್ಟ್ ಮಾಡೋದು, ಹೆಂಗ್ ಪರ್ಫಾರ್ಮ್ ತೋರ್ಸೋದು ಅಂತ ಅವ್ರು ಎಂತ ಸಿನಿಮಾಗಳು ಅವ್ರ ಜೊತೆಗೆ, ಅಪ್ಪಾಜಿ ಜೊತೆಗೆಲ್ಲ ವರ್ಕ್ ಮಾಡೋದಿದೆ ನೋಡಿ. ಅವ್ರ ಮಾಮೂಲಿ ಅವ್ರು ಅಂತ ಕಲಾವಿದ್ರು. ಅವ್ರ ಜೊತೆಗೆ ನಾವು ರೆಕಗ್ನೈಸ್ ಆಗ್ಬೇಕು ಅಂದ್ರೆ ಇಕ್ವಲೆಂಟ್ ಆಗಿ ಇರ್ಬೇಕಲ್ಲ ಅಂಶೀರು ನಾವು ಅಂತವ್ರನ್ನೆಲ್ಲ. ಅದೆಲ್ಲ ಸೂಪರ್. ಅವ್ರು ಅವ್ರು ಯಾಕಿದ್ರೆ ಅವರು ಹಾಗೇನೆ ವಾಟ್ ನಾಟ್ ಎಲ್ಲ ಏನ್ ಬಿಸಿ ಆಗಿದ್ದಂತ ಅವರು ಆಕ್ಷನ್ ಸಿನಿಮಾಸ್ ಸಖತ್ ಇಷ್ಟ. ಏನೊಬ್ಬ ಹೀರೋ ರೇಂಜ್ಗೆ ತೋರ್ಸ್ದಂತ. ಹೀರೋಯಿನ್ ಅಂದ್ರೆ ಅವಾಗ ಹೀರೋನೇ ಟಾಪ್ ಅಲ್ವಾ? ಹೌದು. ಆದ್ರೆ ಅವ್ರು ಬಂದಾಗ ಯಾವ ಹೀರೋಗಿಂತ ಕಡಿಮೆ ಇಲ್ಲ ಅನ್ನೋ ತರ ಆಗ್ತಿತ್ತು ಅವ್ರು ನಾಯಕ ನಟನಿಗೆ ಸಿಗಬೇಕಾದಂತಹ ಎಲ್ಲ ಪೂರ್ಣ ಪ್ರಾಧಾನ್ಯತೆ ಮ್ಯಾಮ್ ಸಿಕ್ಕಿದೆ. ಶ್ರುತಿ ಮಾ ಸಿಕ್ಕಿದೆ. ಹೌದು, ಕೆಲವು ಸಿನಿಮಾ ಸಿಕ್ಕಿದೆ. ಹೌದೌದು, ಅದೆಲ್ಲ ಪ್ಲಸ್ ನಾವುಗಳು. ಯಾಕೆಂದ್ರೆ ಅದು ಸ್ವಲ್ಪ ಕಷ್ಟ. ಯಾಕಂದ್ರೆ ಸಿನಿಮಾ ಅಂತಂದ್ರೆ ಜನರಲಿ ಮೇಲ್ ಓರಿಯೆಂಟೆಡ್, ಹೀರೋ ಓರಿಯೆಂಟೆಡ್. ಅದು ಅಷ್ಟೇನೆ. ಈಗ ಸ್ಮಾಲ್ ಸ್ಕ್ರೀನ್ ಅಂದ್ರೆ ಹೀರೋಯಿನ್ ಓರಿಯೆಂಟೆಡ್. ಎಷ್ಟೇ ಏನೇ ತಂದ್ರು ಕೂಡ ಹೀರೋಯಿನ್ ಓರಿಯೆಂಟೆಡ್ ಅಂತಾನೆ ಅನ್ಸ್ಕೊಳತ್ತೆ. ಸೊ ಆತರ ಸಿನಿಮಾ ಹಂಗಿತ್ತು. ಬಟ್ ಇವರೆಲ್ಲ ಮೀರ್ಸುದಂತ ಯಾವ ಕ್ಯಾರೆಕ್ಟರ್ಗಾದ್ರೂ ಸೂಟ್ ಆಗ್ತಾರೆ. ನೀವ್ ಹೀರೋ ಆಗಿ ತೋರಿಸ್ತೀರಾ, ಮಹಾಲಕ್ಷ್ಮಿ ತೋರಿಸಿ ಗ್ಲಾಮರ್ ಆಗಿ ತೋರಿಸ್ತೀರಾ, ಅದಕ್ಕೂ ಸೂಟ್ ಆಗ್ತಾರೆ. ಫ್ಯಾಮಿಲಿ ಒಂದು ಹೆಣ್ಣಾಗಿ ತೋರಿಸ್ತಾರೆ, ಅದಕ್ಕೂ ಸೂಟ್ ಆಗ್ತಾರೆ. ಅಂಡ್ ವಾಟ್ ಅ ಬ್ಯೂಟಿ ಅವರು. ಸೋ ಬ್ಯೂಟಿಫುಲ್. ಸಿಂಪಲ್. ನಂಗೆ ಈಗ್ಲೂನು ಎಲ್ರು ನನ್ನ ಕೇಳ್ತಾರೆ, ಹಿಂಗೆ ನೀವ್ ಆಗ್ಲಿಂದ ಹೀಗೆ ಇದ್ದೀರಲ್ಲ ಅಂತ. ನನಗೆ ಅವ್ರು ನೋಡಿದಾಗ ಅನ್ಸುತ್ತೆ, ಹಿಂಗೆ ಇದಾರಲ್ಲ ಮಕ್ಳಾದ್ರು, ಬಟ್ ಸ್ಟಿಲ್ ಆ ಬ್ಯೂಟಿ ಹಂಗೆ ಇದೆಯಲ್ಲ, ಮೇಂಟೈನ್ ಮಾಡಿದಾರಲ್ಲ,
ವೆರಿ ಅಲ್ವಾ? ತುಂಬಾ ಚೆನ್ನಾಗಿ. ಲೈಕ್ ಈಗಿನ ಸಿನಿಮಾಗಳನ್ನ ನೋಡಿದಾಗ ಅಂದ್ರೆ ಅದು ಯಾವ್ದೇ ಆಗ್ಲಿ ತುಂಬಾ ಕಡೆ ನೀವು ಮಾತಾಡಿದ್ರೆ ಅಂದ್ರೆ ಪ್ರಯತ್ನ ತುಂಬಾ ಪ್ರಾಮಾಣಿಕವಾಗಿ ಆಗ್ಬೇಕು, ಜನಗಳಿಗೆ ತಲುಪಿಸುವಂತ ಪ್ರಯತ್ನ ನಾನ್ ಮಾಡ್ಬೇಕು, ಅದನ್ನ ಮೀರಿ ನನ್ ಕೈಲಿಲ್ಲ. ಹೌದು. ಇದು ಯಾವ ಆಂಗಲ್ ಅಲ್ಲಿ ನೀವು ಅದನ್ನ ರಿಸೀವ್ ಮಾಡ್ತೀರಾ ಈ ವಿಷಯನ? ಇಲ್ಲ ನಾವು ಬಂದಾಗ ಸ್ವಲ್ಪ ಕಷ್ಟ ಇತ್ತು. ಮೌತ್ ಟು ಮೌತೆ ಹೋಗ್ಬೇಕಾಗಿತ್ತು. ಇವ್ರು ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ ಮೀಡಿಯಾ ಅನ್ನೋದು ಈ ರೇಂಜ್ ಇರ್ಲಿಲ್ಲ. ಹೌದು. ಈಗ ನಿಮಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಅದು ಖುಷಿ ವಿಷಯ. ಎಷ್ಟೋ ಕಲಾವಿದರಿಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು, ಸೋಷಿಯಲ್ ಇನ್ಸ್ಟಾ ನೋಡ್ಕೊಂಡು, ಅವ್ರ ರೀಲ್ಸ್ ನೋಡ್ಕೊಂಡು ಕರೆದಂತ. ಸೊ ಈ ಪ್ಲಾಟ್ಫಾರ್ಮ್ಸ್ ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವಕಾಶ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ. ಇವತ್ ನಾನು ಇಲ್ಲಿ ಬಂದ್ ಕೂತಿದ್ದೀನಿ, ಯಾರೋ ಬರ್ಬೇಕಿತ್ತೇನೋ, ನಾನ್ ಬಂದ್ ಕೂತಿದ್ದೀನಿ. ಈಗ ರಂಗೋಲಿನೇ ಹೇಳ್ದೆ ನಾನು, ಬೇರೆ ಯಾರಾದ್ರೂ ಮಾಡಿದಿದ್ರೆ ಇವತ್ತು ಆ ಮಿಸ್ ಬಟ್ ನಾನ್ ಬಂದಿದ್ದೀನಿ, ನನಗ ಆ ದೇವ್ರ ಅವಕಾಶ ಕೊಟ್ಟಿಲ್ಲ, ಅದನ್ನ ಉಪಯೋಗಿಸ್ಕೋಬೇಕು. ಸೊ ಅವಕಾಶ ಸಿಕ್ಕಿದಾಗ ಪ್ರಾಪರ್ ಆಗಿ ಉಪಯೋಗಿಸ್ಕೊಳ್ಳಿ. ಎಲ್ರಿಗೂ ಅವಕಾಶ ಸಿಗೋದಿಲ್ಲ, ಆಯ್ತಾ? ಸೊ ಸಿಕ್ಕಿದಾಗ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಅದರಿಂದ ಲಾಭ ಫರಿ. ನೀವೂ ಅಷ್ಟೇ ರೆಕಗ್ನೈಸ್ ಆಗ್ತೀರಿ, ದುಡ್ಡು ಬರುತ್ತೆ, ಯಶಸ್ಸು ಸಿಗತ್ತೆ, ತಲೆಗೆ ತಗೋಬೇಕು. ಕೆಲವೊಮ್ಮೆ ಲೇಟ್ ಆಗ್ಬೋದು, ಕೆಲವೊಮ್ಮೆ ಲೇಟ್ ಆದ್ರೂನು ಕೂಡ ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ನಿಮಗೆ ಸಿಗತ್ತೆ. ಬಟ್ ಯು ಶುಡ್ ಹ್ಯಾವ್ ಪೇಷನ್ಸ್, ಸ್ಪೆಷಲಿ ನಮ್ಮ ಫೀಲ್ಡ್ ಅಲ್ಲಿ. Underline ಮಾಡ್ಬೇಕು. ಹೌದು. ಯಾಕೆಂದ್ರೆ ನಮ್ಮದ್ರಲ್ಲಿ ಪಟ್ಟಂತ ಆಗ್ಬಿಡಲ್ಲ, ಹಂಗ ಆಗಲ್ಲ, ಕಷ್ಟ ಇದೆ. ತುಂಬಾ ಜನ ಇದ್ದಾರೆ ಕಲಾವಿದರು, ತುಂಬಾ ಜನ ಇದ್ದಾರೆ ಟೆಕ್ನಿಷಿಯನ್ಸ್, ತುಂಬಾ ಜನ ಡೈರೆಕ್ಟರ್ಸ್ ಇದ್ದಾರೆ. ಬಟ್ ಯು ಹ್ಯಾವ್ ಟು ವೇಟ್, ನೋ ಚಾಯ್ಸ್. ಬಟ್ ಏನಿದ್ರು ಏನಾದ್ರೂ ಒಂದು ಓದ್ಕೊಳ್ಳಿ, ಎಜುಕೇಶನ್ ಇಟ್ಕೊಳ್ಳಿ, ಬೇರೆ ಒಂದು ಆಲ್ಟರ್ನೇಟ್ ಅಂತ ಇಟ್ಕೊಂಡಿರು. ಬೇಕು ಸೋರ್ಸ್ ಅನ್ನೋದು ಬೇಕೇ ಬೇಕು, ಮಂತ್ಲಿ ಸೋರ್ಸ್ ಅನ್ನೋದು ಬೇಕೇ ಬೇಕಾಗ್ತದೆ. ಅದಕ್ಕೇನಾದ್ರೂ ಮಾಡ್ಕೊಂಡು ಇದನ್ನ ಪ್ರಯತ್ನ ಬೇಡ ಅಂತ ನಾ ಹೇಳೋದ. ನೀ ಬಡಿ ಕ್ಯಾನ್ ಕಮ್, ಇಟ್ ಇಸ್ ಅನ್ ಓಪನ್ ಇದು. ಯಾರ್ ಬೇಕಾದ್ರೂ ಕಲಮ್ಮ ತಾಯಿ ಎಲ್ಲಾನು ಕೈ ಬೀಸೆ ಕರ್ಕೊಳತ್ತೆ, ಆಯ್ತಾ? ಎಷ್ಟ್ ಜನ ಉಳ್ಕೋತಾರೆ, ಅದೇ ಮುಖ್ಯ ಆಗತ್ತೆ. ಸೊ ಬನ್ನಿ, ಚೆನ್ನಾಗಿ ಆದ್ರೆ ಇಷ್ಟಪಟ್ಟು ಮಾಡಿ ಕೆಲಸ. ಏನ ಮಾಡೋ ತರ ಮಾಡ್ತೀರ. ಯಾಕೆಂದ್ರೆ ನಾವ್ ಇದನ್ನೆಲ್ಲ ಒಂಥರ, ನಾನಂತೂ ಪೂಜಿಸುವಂತದ್ದು. ನನ್ ಕೆಲ್ಸ ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ, ತುಂಬಾ ಪ್ರೀತಿ ಮಾಡ್ತೀನಿ. ಸೊ ಆತರ ಇಷ್ಟಪಟ್ಟು ಮಾಡಿದ್ರೆ ಖಂಡಿತವಾಗಿ ರಿಸಲ್ಟ್ಸ್ ಇರುತ್ತೆ. ಸ್ಲೋ ಇರ್ಬೋದು, ಲೇಟ್ ಇರಬಹುದು. ಒಂದು ಸ್ಮಾಲ್ ಲಕ್ ಅನ್ನೋದು ಎಲ್ಲೋ ಒಂದ್ ಕಡೆ ಟಚ್ ಮಾಡ್ತಾ ಅಂದ್ರೆ ಡೆಫಿನೆಟ್ ಆಗಿ ಎನಿ ಟೈಮ್. ಸಿನಿಮಾ ಬರೋದಕ್ಕಿಂತ ಮುಂಚೆ ಸಿರಿ ಅವರು ನೋಡ್ತಿದ್ದಂತ ಸಿನಿಮಾದ ಕ್ರೇಜು, ಸಿನಿಮಾ ಬಂದ ನಂತರ ಇದ್ದಂತ ಕ್ರೇಜು, ಆಲ್ಮೋಸ್ಟ್ ತುಂಬಾ ಜರ್ನಿ ಮಾಡಿದಿರಿ ಕ್ರೇಜ್. ಈ ತುಂಬಾ ಜನಕ್ಕೆ ಕ್ರೇಜೇ ಕಮ್ಮಿ ಆಗಲ್ಲ. ಆಸ್ ಎ ವ್ಯೂವರ್ ಆಗಿ ನನಗೂ ಕಡಿಮೆ ಆಗಲ್ಲ. ನನಗೂ ಈಗ್ಲೂ ನಾನು ಓಟಿಟಿಲೆಲ್ಲ ನೋಡಲ್ಲ ಸರ್. ಸೂಪರ್. ನಾನು ನನ್ನ ಹಸ್ಬೆಂಡ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ರೆ ವಾರಕ್ಕೊಂದ್ 2 ಸಿನಿಮಾ ಆದ್ರೂನು, ಸ್ಪೆಷಲಿ ಕನ್ನಡ ಸಿನಿಮಾ, ನ್ಯೂ ಕಮರ್ಸ್ ಸಿನಿಮಾ. ಸೀರಿಯಸ್ಲಿ ಹೌದು, ನಾವೇ ಸಪೋರ್ಟ್ ಮಾಡಿಲ್ಲ ಇಂಡಸ್ಟ್ರಿ ಅವರನ್ನ. ಹೇಗೆ ಅವ್ರು ಯಾರಾದ್ರೂ ಆಗಿರ್ಬೋದು, ನನ್ಗೆ ಗೊತ್ತಿರೋರಾಗಿರ್ಬೋದು, ಗೊತ್ತಿಲ್ದಿರೋರಾಗ್ಬೋದು, ನನ್ನ ಹಸ್ಬೆಂಡ್ ಗೊತ್ತಿರೋರು ಇರ್ಬೋದು, ಗೊತ್ತಿಲ್ದಿರೋರು ಇರ್ಬೋದು, ಅವ್ರು ಹೇಳ್ತಾರೋ ಬಿಡ್ತಾರೋ, ನಾವು ಹೋಗಿ ನೀವಂದಲ್ಲ OTT ಬರೋರು ಅದು ತುಂಬಾ OTT ವೇಟು ಮಾಡಲ್ಲ, ನಮ್ಗ ಅದ್ ಇಷ್ಟಾನು ಆಗಲ್ಲ. ನಮ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೇಕು, ಹೆಂಗ್ ಮಾಡಿದಾರೆ, ಈಗ ಶಾರ್ಟ್ಸ್ ಹೆಂಗ್ ತಗೊಂಡಿದ್ದಾರೆ, ಕ್ಯಾಮ್ರಾ ವರ್ಕ್ ಹೆಂಗ್ ನಡೀತಾ ಇದೆ, ಡೈರೆಕ್ಷನ್ ಹೆಂಗಿದೆ, ಸ್ಕ್ರೀನ್ ಪ್ಲೇ ಹೇಗಿದೆ. ಆಮೇಲೆ ನನ್ನ ಹಸ್ಬೆಂಡ್ ಸುಮಾರು ಜನ ಇಂಡಸ್ಟ್ರಿಯಲ್ ಪರಿಚಯ ಹುಡುಗರು, ಅವ್ರು ಯಾವಾಗ್ಲೂ ಅಷ್ಟೇನೆ, ನನಗ್ ಗೊತ್ತಿರೋ ಹುಡುಗ ಸಿನಿಮಾ ಮಾಡಿದ, ನಾನು ಹೋಗಿ ಅದೇ ಚಿಕ್ಕ ಪಾತ್ರ ಇರ್ಬೋದು, ಬಟ್ ಅವ್ರು ನೋಡ್ತಾರೆ. ನಾವ್ ಎಂಕರೇಜ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ. ಸೊ ಹಂಗಾಗಿ ನಾವ್ ಬ್ಯಾಂಗ್ಳೂರಲ್ಲಿ ಇದ್ರೆ ಅಂತೂ ಖಂಡಿತವಾಗ್ಲೂ ನೋಡ್ತೀವಿ ಸರ್, ಥಿಯೇಟರ್ ಅಲ್ಲಿ ಹೋಗಿ ನೋಡ್ತೀವಿ. ಅಲ್ಲ, ಈ ತರದ ಬಾಂಡಿಂಗ್ ಇದ್ರೇನೆ ಮನಸ್ಸು ಚೆನ್ನಾಗಿರ್ತದೆ. ಹೌದು. ಅಟ್ಮಾಸ್ಫಿಯರ್ ಚೆನ್ನಾಗಿದ್ರೆ ಕನ್ನಡ ಭಾಷೆಯ ಸಿನಿಮಾಗಳನ್ನ ಥಿಯೇಟರ್ ನೋಡ್ತೀವಿ, ಅದು ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಹೌದು, ತುಂಬಾ ಅನುಕೂಲ ಆಗುತ್ತೆ. ನಾನು ಅದನ್ನೇ ಹೇಳ್ತಿದ್ದೀನಿ ಜನಕ್ಕೆ, ಅಭಿಮಾನಿಗಳಿಗಿರ್ಬೋದು, ಕನ್ನಡ ವೀಕ್ಷಕರಿಗಿರ್ಬೋದು, ಚೆನ್ನಾಗಿರೋ ಸಿನಿಮಾ ಹೋಗಿ ನೋಡಿ ಥಿಯೇಟರ್ ಅಲ್ಲಿ ಅಂತ ಅಷ್ಟೇ ಕೇಳ್ಕೊತೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ ಇಂಡಸ್ಟ್ರಿಯವ್ರಿಗೂ ನಾ ಹೇಳ್ತೀನಿ, ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಥಿಯೇಟರ್ ಬರ್ತಾರೆ. ಅದೋ ಒಂದು ಸಿನಿಮಾ ಮಾಡ್ಬಿಟ್ಟು ಬನ್ನಿ ಅಂದ್ರೆ ಅವರು ದುಡ್ಡು ಕೊಟ್ಟು ಬರ್ಬೇಕಲ್ವಾ, ಅದನ್ನ ನಾವು ಯೋಚನೆ ಮಾಡ್ಬೇಕು. ಸುಮ್ನೆ ಬನ್ನಿ ಅಂತಾನು ಹೇಳಕ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ಒಳ್ಳೆ ಪ್ರಯತ್ನ, ಒಳ್ಳೆ ಸಿನಿಮಾ ಅಂತ ಅಂದಾಗ ದಯವಿಟ್ಟು ಥಿಯೇಟರ್ ಬಂದ್ರು OTT ಅವ್ರಿಗೂ ಕಾಯ್ಬೇಡಿ. ಒಂದು ಫೈನಲ್ ಪ್ರಶ್ನೆ, ತುಂಬಾ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಅದು ಮೇಲೋ ಫಿಮೇಲೋ,
ಒಬ್ರು ಮಾಡಿದಂತಹ ಪ್ರಾಜೆಕ್ಟ್ ಗಳ ಬಗ್ಗೆ ಕಮೆಂಟ್ ನೋಡಿ ತುಂಬಾ ಬೇಜಾರಾಗ್ತಾರೆ, ಅಪ್ಸೆಟ್ ಆಗ್ತಾರೆ. ಇದನ್ನ ನೀವು ಹೇಗೆ ಅದನ್ನ ಸವಾಲ ಸ್ವೀಕರಿಸಬೇಕು ಅಂತ ಮಾತಾಡ್ತೀನಿ ಜನರಲ್ ಆಗಿ? ಇಲ್ಲ, ನಾ ಅದನ್ನೇ ಹೇಳಿದೆ. ಈಗ ಒಂದು ನೆಗೆಟಿವ್ ಕಮೆಂಟ್ಸ್ ಒಂದು ಇಷ್ಟು ಜನ ಹಾಕ್ತಾರೆ, ಪಾಸಿಟಿವ್ ಇಷ್ಟಿರುತ್ತೆ, ನಾನು ಈ ಕಡೆಗೆ ಹೋಗ್ತೀನಿ ಅಷ್ಟೇ. ಈಗ ಇಲ್ಲಿ ನಾನು ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ ಅಂದ್ರೆ ಅಲ್ಲೇ ಏನಾದ್ರು ಪಾಯಿಂಟ್ಸ್ ಇರ್ಬೋದು, ನಾನೇ ತಪ್ಪು ಮಾಡಿರ್ಬೋದು, ಅವ್ರು ಹೇಳ್ತಿದಾರೇನೋ, ಅಕಸ್ಮಾತ್ ಹಂಗಿದ್ರೆ ನಾನು ಅದನ್ನ ತಗೋದು. ಈಗ ನಾನು ಇದನ್ನ ತಪ್ಪು ಮಾಡಿದೀನಿ, ಅವ್ರು ಅದನ್ನ ಹೇಳ್ತಿದ್ದಾರೆ ಅಂದಾಗ ನಾನ್ ತಗೋತೀನಿ, ತಪ್ಪೇನಲ್ಲ. ಕರೆಕ್ಟ್ ಮಾಡ್ತಿದ್ದಾರೆ ಅಂದಾಗ ತಿದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಬಟ್ ಓದು ಬಟ್ ತಿಳ್ಕೊ. ಅದನ್ನೇ ಹೇಳಿದೆ ನಾನು, ತೀರಾ ಎಲ್ಲಾ ತಲೆ ತಗೊಂಡ್ಬಿಟ್ಟು ಅಯ್ಯೋ ಹಿಂಗ್ ಅನ್ಬಿಟ್ರು, ನಾನು ಹಂಗ ಅನ್ಬಿಟ್ರು ಬೇಡ. ಇಲ್ಲಿ ಇಷ್ಟು ಜನ ಪ್ರೀತಿಸೋರು ಇದಾರೆ, ಇವ್ರಿಗೆ ಪ್ರೀತಿ ಕೊಡಿ, ಇವ್ಗ್ ಯಾಕೆ ಯೋಚನೆ ಮಾಡ್ತೀರಿ ಅಷ್ಟೇ. ಜಸ್ಟ್ ಇಗ್ನೋರ್ ಮಾಡ್ತಾರೆ. ಈ ಕಡೆ ನಿಮ್ ಕೆಲ್ಸ ನೀವ್ ಮಾಡ್ತಾ ಹೋಗಿ. ನೀವ್ ಏನ್ ಮಾಡಿದ್ರು ಒಂದ್ ಹೇಳೋರು ಇರ್ತಾರೆ, ಒಂದ್ ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ. ಸೊ ತಲೆ ಕೆಡ್ಸ್ ದೊಡ್ಡ ಸಾಧನೆ ಮಾಡಿದಾಗ ಅಷ್ಟೇ ಸಿಂಪಲ್. ಅದೇನ್ ಸಾಮಾನ್ಯ ಜರ್ನಿ ಆಗಿರುತ್ತ ಸಕ್ಸಸ್ ಅನ್ನೋದು ಮಾಡ್ತಾರೆ. ಅವ್ನ್ ಚೆನ್ನಾಗ್ ಮಾಡಲ್ಲ ಅಯ್ಯ ಅಂತಾರೆ. ಈಗ ಬಾಡಿ ಬಿಲ್ಡರ್ಸ್ ಅಥವಾ ವೆಯ್ಟ್ ಲಾಸ್ ಆಗೋದು, ಸಿಕ್ಸ್ ಪ್ಯಾಕ್ ಮಾಡೋದು ಸಾಮಾನ್ಯದ ವಿಷಯನ. ಈಗ ಒಬ್ಬ ಹೀರೋ ಸುಮ್ನೆ ಬಂದ್ಬಿಡಲ್ಲ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಆ ಸ್ಟೇಜ್ ಹೋದವ್ರು ಯಾರು ಸುಮ್ನೆ ಅಲ್ಲ. ಸುಮ್ನೆ ನೀವು ಡ್ಯಾನ್ಸ್ ಮಾಡ್ಬಿಡ್ತೀರಾ ಆ ತರ, ಸುಮ್ನೆ ನೀವು ಬಾಡಿ ಬೆಳೆಸ್ಕೊಂಡ್ಬಿಡ್ತೀರಾ ಆ ತರ. ಎಷ್ಟು ಕಸರತ್ ಮಾಡ್ಬೇಕು, ಎಷ್ಟು ವರ್ಕೌಟ್ ಮಾಡ್ಬೇಕು, ಎಷ್ಟು ಫುಡ್ ಕಂಟ್ರೋಲ್ ಮಾಡ್ಬೇಕು, ಎಷ್ಟು ಟೈಮ್ ಕೊಡ್ಬೇಕು ಅದಕ್ಕೋಸ್ಕರ. ಅನ್ನತ್ತೆ ಹಂಗ್ ಬಾಡಿ ಏನ್ ಚೆನ್ನಾಗಿಲ್ಲ ಕಣ ಅಂದ್ಬಿಡ್ತಾರೆ ಪಟ್ ಅಂತ. ಸೊ ಇಟ್ಸ್ ಓಕೆ, ಅದನ್ನ ತಪ್ಪು ಅಂತಾನೆ ಹೇಳಕ್ ಆಗಲ್ಲ ನಾವು. ಯಾವ ಪರ್ಸ್ಪೆಕ್ಟಿವ್ ಅದು, ಅವ್ರ ಒಂದು ಥಾಟ್ ಅದು. ಅದಕ್ಕೆ ಇಗ್ನೋರ್ ತುಂಬಾ ತಲೆ ಕೆಡಿಸ್ಕೊಂಡು ನಾನು ಬಿಗ್ ಬಾಸ್ ಅಲ್ಲಿ ಮಾತಾ ಇದ್ದಿದ್ದು. ಯಾಕಂದ್ರೆ ನೀವು ಸ್ಟ್ರಾಂಗ್ ಇರ್ಬೇಕು, ಇಗ್ನೋರ್ ಮಾಡಕ್ಕೂ ಶುಡ್ ಬಿ ಸ್ಟ್ರಾಂಗ್ ಇನಫ್, ಕ್ಲಾರಿಟಿ ಇರ್ಬೇಕು. ನಾ ಬಿಗ್ ಬಾಸ್ ಅಲ್ಲಿ ಯಾರನ್ನ ಮಾತಾಡಿದೆ ಇದೆಲ್ಲ ಮಾತಾಡಿ ಐ ಡೋಂಟ್ ಬಿ ಎಕ್ಸ್ಟಿಂಗ್. ಅವ್ರ ಬುದ್ಧಿ ಇಲ್ಲ ನಾನು ಯಾಕೆ ನನಗ್ ಬುದ್ಧಿ ಇಲ್ವಾ, ಐ ಜಸ್ಟ್ ಇಗ್ನೋರ್. ಎಷ್ಟೋ ವರ್ಷಗಳ ಹಿಂದೆನೆ ಡಿವಿಜಿ ಬಂದಪ್ಪ ಬಂದಿತ್ತು. ಈ ಸಮಾಜ ಹೇಗೆ ಅಂದ್ರೆ, ಒಂದಷ್ಟು ಜನಗಳು ಹೇಗೆ ಅಂದ್ರೆ ಕೂತ್ರೆ ಯಾಕೆ ಕೂತೆ ಅಂತ ಯಾಕಂತ ಹೌದು ಇದನ್ನೇ ಉಚಿತಲ್ಲಿ ಹೋಗಕ್ಕೆ ನಾನು ನಿಮ್ಮ ಎನರ್ಜಿನ ರೆಸ್ಪೆಕ್ಟ್ ಮಾಡ್ತೀನಿ. ಸರಿ, ಒಳ್ಳೆದಾಗಲಿ. ಥ್ಯಾಂಕ್ ಯು. ಆಸೆಗಳನ್ನ ಮೀರಿ ತುಂಬಾ ವರ್ಷಗಳಿಂದ ಹೋದಂತವ್ರ ಮೇಲೆ ತುಂಬಾ ಆಕ್ಟಿವ್ ಆಗಿದ್ರಿ ಕನ್ನಡ ಅಂದಾಗ. ಖಂಡಿತವಾಗ ಈಗ ಆಲ್ರೆಡಿ ನಾನು ಅದನ್ನೇ ಹೇಳ್ದೆ, ನನ್ನ ಈ ಮೂಲಕನು ಮತ್ತೆ ನನ್ನ ಅಭಿಮಾನಿಗಳಿಗೆ, ನನ್ನ ವೀಕ್ಷಕರಿಗೆ ಹೇಳ್ತೀನಿ, ಎಲ್ಲರೂ ಕೇಳ್ತಿದ್ದಾರೆ ಕನ್ನಡ ಮಾಡಿ. ಖಂಡಿತವಾಗ್ಲೂ ಮಾಡ್ತೀನಿ. ಏನಂದ್ರೆ ಸ್ವಲ್ಪ ಚೂಸಿ ಆಗಿದ್ದೀನಿ, ಡೇಟ್ಸ್ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕ್ಲಾಶ್ ಮಾಡ್ಕೊಳಕ್ಕೂ ಅವ್ರಿಗೂ ತೊಂದ್ರೆ ಕೊಡಕ್ ಇಷ್ಟ ಇಲ್ಲ, ಇವ್ರಿಗೂ ತೊಂದ್ರೆ ಕೊಡಕ್ ಇಷ್ಟ ಆಗಲ್ಲ. ಬಂದಿದ್ದೆಲ್ಲ ಒಪ್ಕೊಂಡ್ಬಿಡ್ತೀನಿ ನಾನು ಅನ್ನೋ ತರಾನು ಅಲ್ಲ ನಾನು. ಖಂಡಿತವಾಗಿ ಅವ್ರಿದ್ರೆ ಅವ್ರಿದ್ರೆ ಒಂದ್ 40 ಮನೆಗಳು ಊಟ ಮಾಡ್ತಾರೆ ಒಬ್ಬ ನಿರ್ಮಾಪಕ ಇದ್ರೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ಮಾಡ್ಬೇಕು. ಈಗ ಆಲ್ರೆಡಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಅದ ಹೇಳಿದ್ನಲ್ಲ ಸ್ಕ್ರಿಪ್ಟ್ ವರ್ಕ್ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಏನಾರ ನಡೀಲ್ಲ, ಅದಾದ ನಿಮ್ಮೆಜ್ ಕನ್ನಡನು ಮಾಡಿ ಕನ್ನಡ ಮ್ಯಾಕ್ಸಿಮಮ್ ಮಾಡ್ತಾ ಬಂದಟ್ಟು ಬೇರೆ. ಹೌದು ಖಂಡಿತವಾಗ್ಲು. ಯಾಕಂದ್ರೆ ನನಗೆ ಈಗ ಒಂದ್ ಸಿನಿಮಾ ಮಾಡ್ದೆ ನಾನು, ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ, ಕೋಮಲ್ ಸರ್ ಅವ್ರು ಮಾಡಿದ್ರು. ಅದು ಸಿನಿಮಾ ಸೂಪರ್ ಡೂಪರ್ ನಂತತೆ. ಹಂಗೆ ನನಗೆ ಇಷ್ಟ ಆಗಿದ್ದು ನನ್ನ ಕ್ಯಾರೆಕ್ಟರ್, ನನ್ ಗೆಟಪ್. ನನ್ ಗೆಟಪ್ ಇಷ್ಟ ಆಯ್ತು. ನನ್ನನ್ನ ಸಂದೇಶ್ ಶೆಟ್ರು ಹಂಗ ಯೋಚನೆ ಮಾಡಿದ್ರಲ್ಲ, ಸಿರಿ ನೀ ಗೆಟಪ್ ಅಲ್ಲಿ ನೋಡೋಣ ಅಂತ ಯೋಚನೆ ಮಾಡೋದು, ಅದೇ ಖುಷಿ ಆಯ್ತು ನನಗೆ. ಅದಕ್ಕೆ ನಾನು ಆ ಸಿನಿಮಾ ಮಾಡಿದೆ. ಬೇರೆ ತರದೊಂದು ಗೆಟಪ್ ಅಲ್ಲಿ ಕಾಣಿಸ್ಕೋತೀನಿ ನಾನು, ನನಗೊಂದು ಖುಷಿ ಆಯ್ತು ಅಷ್ಟೇ. ಅದಕ್ಕೋಸ್ಕರ ಆ ಸಿನಿಮಾ ಮಾಡಿದೆ. ಸಿನಿಮಾನು ಆಕ್ಚುಲಿ ಕಥೆ ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ನಾನು ಅದಕ್ಕೋಸ್ಕರ ಅಂತ ಒಪ್ಕೊಳ್ಳಿಲ್ಲ, ಇದಕ್ಕೋಸ್ಕರನೇ ಒಪ್ಕೊಂಡೆ. ಸೊ ಅದು ಬರ್ಬೇಕು. ಈಗಲೂ ಒಂದಷ್ಟು ಜನ ರೈಟರ್ಗಳು ಸೀರಿಯಲ್ ಮಾಡಿಕೊಂಡು ಒಳ್ಳೊಳ್ಳೆ ಕಥೆ ಓಪನ್. ನಾನ್ ಹೇಳಿದ್ದು ನಂಗೆ ಡಿಫ್ರೆನ್ಸ್ ಇಲ್ಲ. ಸಿನಿಮಾ ಆದ್ರೆ ಅಲ್ಲಿ ಕ್ಯಾರೆಕ್ಟರ್ ಇಷ್ಟ ಆಯ್ತಾ, ಸಿನಿಮಾನು ಮಾಡ್ತೇನೆ. ಸೀರಿಯಲ್ ಅಲ್ಲಿ ನನ್ ಕ್ಯಾರೆಕ್ಟರ್ ಇಷ್ಟ ಆಯ್ತಾ, ನಾನು ಇದು ಮಾಡ್ತೀನಿ. ಇನ್ನೊಂದು ಆಸೆ ನಾಟಕ ಮಾಡ್ಬೇಕು ಅಂತ. ಅದು ಏನೋ ಗೊತ್ತಿಲ್ಲ ನನ್ಗೆ, ಇಷ್ಟು ವರ್ಷದಲ್ಲಿ ಅದಕ್ಕೆ ಅಷ್ಟ್ರ ಮಟ್ಟಿಗೆ ನಾನು ಟ್ಯಾಲೆಂಟೆಡ್ ಅನ್ನೋ ನನಗೆ ಗೊತ್ತಿಲ್ಲ. ಇದು ಒಳ್ಳೆ ಪ್ರಶ್ನೆ. ಇದು ನಮ್ಮಲ್ಲಿ ಬರ್ಬೇಕದು. ಯಾಕೆಂದ್ರೆ ನಾಟಕದ ಸಾಮಾನ್ಯ ಅಲ್ಲ ಅದು. ತುಂಬಾ ಪ್ರಿಪೇರ್ ಆಗ್ಬೇಕು, ಅದಕ್ಕೆ ತುಂಬಾ ಟೈಮ್ ಕೊಡ್ಬೇಕು ನಾವ್. ಅದಕ್ಕೆ ತುಂಬಾ ಕಷ್ಟ ಇದೆ ನಾಟಕ ಮಾಡೋದು, ಈಸಿ ಇಲ್ಲ ಅದು. ಬಟ್ ಅದೊಂದು ಆಸೆ ಇದೆ, ನೋಡೋಣ. ಐ ಡೋಂಟ್ ನೋ ಯಾವಾಗ ಏನು ಅಂತ. ಅದೊಂದು ಡೈರೆಕ್ಷನ್ ಹೌದು ಇಷ್ಟ ಇದೆ ನನಗೆ. ರೈಟಿಂಗ್ ಅಂತ ಇಲ್ಲ ನನಗೆ. ಐ ಆಮ್ ನಾಟ್ ದಾಟ್
ಗ್ರೇಟ್ ರೈಟರ್ ಆ ತರದಲ್ಲಿ ಅವ್ರು ಎಲ್ಲಕ್ಕೂ ಅಲ್ಲಲ್ಲ ರೈಟಿಂಗ್ ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ. ಹೌದು, ಅವ್ರಿಗೆ ಸುಮಾರು ಬರ್ದಿದ್ದಾರೆ, ಸುಮಾರು. ನೀವು But ಎಲ್ಲೇ ಸಿಕ್ಕರುವೆ ಅಂದ್ರೆ ನಾನು ಸುಮ್ನೆ ಹೊಗಳೋದಕ್ಕಂತಲ್ಲ, ತುಂಬಾ ಕನ್ಸಿಸ್ಟೆನ್ಸಿಯಾಗಿ ಅಷ್ಟೇ ಮಾತಾಡ್ತಾರೆ. ತುಂಬಾ ಎಲ್ಲವೂ ಗೊತ್ತು ಅಂತ ಅಂದ್ರೆ ಅದನ್ನ ನಾನು ನೋಡಿಲ್ಲ ವೆರಿ ಸಿಂಪಲ್. ತುಂಬಾ ಕ್ಲೋಸ್ ಮಾತಾಡ್ತಾರೆ ಅಂತಾರೆ. ಅಷ್ಟೇ ಒಂದೂರ ನಾವು ಮಾಡಿದ್ವಿ. ನೆನಪು 1-2 ಇಲ್ಲ, ಬುಕ್ಗಳಿದೆ. ಅಲ್ಲ ಸುಮಾರು ಅವ್ರು ಹೇಗೆ ಅಂದ್ರೆ, ಈಗ ನಾನು ಇಲ್ಲಿರೋ ಟೈಮ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನೋದು ಬರ್ಬಿಟ್ಟು ಹೋಗ್ತಾರೆ. ಬರ್ಬಿಟ್ಟು ಹೇಗ್ ಕೊಡ್ತಾರೆ ಅದು ನಿಮ್ಗೆ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಮರೆಯಕ್ಕಾಗಲ್ಲ. ಅದೇನ್ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ. ಐ ಹ್ಯಾವ್ ಆಲ್ ದೋಸ್ ಥಿಂಗ್ಸ್ ಎಲ್ಲ ಹಾಗೆ ಇರ್ತೀನಿ. ಇಲ್ಲೇ ಇದ್ದಾಗ ಏನೇನ್ ಮಾಡ್ಕೋತೀನಿ, ಇಲ್ಲೇ ಇರೋದ್ ಮಿಸ್ ಮಾಡ್ಕೋತೀನಿ, ಅದೆಲ್ಲಾನು ಬರ್ದು ತುಂಬಾ ಚೆನ್ನಾಗಿ ಬರೀತಾರೆ. ಇಸ್ ಟೂ ಗುಡ್. ನನಗ್ ಬರಲ್ಲ ಆತರ. ನಂದು ಬರೀ ವರ್ಡ್ಸ್ ಶಾರ್ಟ್ ಅಂಡ್ ಸ್ವೀಟ್ ಅಷ್ಟೇ. ನನ್ ಮನೆಯಲ್ಲಿ ಹೌದು, ನಾನು ಅಲ್ಲೂ ಒಳ್ಳೆ ಕಲಾವಿದೆ, ಅವ್ರು ಒಳ್ಳೆ ರೈಟರ್. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು. ನೀವು ನಿಮ್ಮ ಒಂದು 3 ವರ್ಷ ಸುಖವಾಗಿ ಸಂತೋಷವಾಗಿ ಅದ್ಭುತವಾಗಿ ಬದುಕಿ ಲೈಫ್ ನ ಎಂಜಾಯ್ ಮಾಡ್ತೀರಿ. ಇದು ನಿರಂತರವಾಗಿರ್ಲಿ. ಆಲ್ರೆಡಿ ಜೊತೆ ಮಾತಾಡೋದಕ್ಕೆ ತುಂಬಿದ ಧನ್ಯವಾದಗಳು ನಮ್ಮ ಇಡೀ ತಂದೆ. ಥ್ಯಾಂಕ್ ಯು. ನೀವು ಕೂಡ ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಷಯಗಳು ಮತ್ತೆ ನಾನು ಮೆಳಕ್ ಹಾಕೊಂಡೆ. ಹಳೆದೆಲ್ಲ ಮಾತಾಡಿ ತುಂಬಾ ಖುಷಿ ಆಯ್ತು. ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀರಲ್ಲ, ಅದೇ ನನ್ಗೂ ಖುಷಿ. ಸೊ ಈ ಒಂದ್ ಮೂಲಕ ನನ್ನ ಅಭಿಮಾನಿಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಪ್ರತಿ ಕಡೆ ಎಲ್ಲೇ ಒಂದ್ ಸಣ್ಣ ಅವಕಾಶ ಸಿಕ್ಕಿದ್ರು ನಾನು ಇದನ್ನ ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಇವತ್ ಏನೇ ಇದ್ರು ಕೂಡ ಸರಿ, ಅದು ಅವ್ರ ಮೂಲಕ ಅವ್ರು ಕೊಟ್ಟಂತ ಪ್ರೀತಿ, ಅದು ಅವ್ರು ಕೊಟ್ಟಂತ ಸಪೋರ್ಟ್ ನನಗೆ. ಅಟ್ ದ ಸೇಮ್ ಟೈಮ್ ನೀವುಗಳು ಕೂಡ ಅಷ್ಟೇ ಪ್ರೀತಿ ನನಗೆ ಕೊಟ್ಬಿಟ್ಟಿದೆ, ಅಷ್ಟೇ ಸಪೋರ್ಟ್ ಕೊಟ್ಬಿಟ್ಟಿದೆ. ಸೊ ಇದಕ್ಕೆ ಯಾವಾಗ್ಲೂ ನನ್ನ ಸುರಳಿಯಾಗಿದೆ. ತುಂಬಾ ಶಾರ್ಟ್ ಟೈಮ್ ಅಲ್ಲಿ ತುಂಬಾ ಇಂಟರ್ವ್ಯೂಗಳನ್ನ ಕೊಟ್ಟಿದ್ರು, ತುಂಬಾ ಚಾನಲ್ ಜೊತೆ ಮಾತಾಡಿದ್ರು. ನಾನು ಮಾತಾಡ್ಬೇಕು, ಮತ್ತಷ್ಟು ವಿಷಯ ಹಚ್ಕೋಬೇಕು ಅಂತ ನಿಮ್ಮ ಮನಸ್ಥಿತಿ ನನಗೆ ಇಷ್ಟ ಆಗುತ್ತೆ. ನನ್ನ ಅಭಿಮಾನಿಗಳಿಗೆ ವೈಟ್ ಮಾಡ್ತಿರ್ತಾರೆ, ನನ್ನ ವೀಕ್ಷಕರು ಇಷ್ಟಪಡ್ತಿರ್ತಾರೆ, ಏನೋ ಹೇಳ್ತಾರೆ, ಏನೋ ವಿಷಯ ಇರ್ತಾರೆ, ಅದರದೆಲ್ಲ ಇಷ್ಟಪಡ್ತಿರ್ತಾರೆ. ಅಂಡ್ ನಮಗೂ ಅವ್ರಿಗೂ ಒಂದು ನೀವೇ ಸೇತುವೆ ಅಲ್ವಾ. ನೀವು ನಮ್ಮನ್ನ ಅವ್ರವ್ರಿಗೂ ನೀವು ಕರ್ಕೊಂಡ್ ಹೋಗೋದೇ ನೀವುಗಳಲ್ವಾ. ಸೊ ಇದನ್ನ ಮಿಸ್ ಮಾಡ್ಕೊಳ್ಳಂಗ್ ಇಷ್ಟ. ನಿಮ್ಗೆ ಗೊತ್ತು, ನಾನು ಅಲ್ಲೂ ಇಲ್ಲೂ ಟ್ರಾವೆಲ್ ಆಗ್ತಿರ್ಲಿಲ್ಲ, ಬಟ್ ಸ್ಟಿಲ್ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಶ್ರೀ ಅವರ ಮಾತು. ಪ್ರತಿ ಹೆಜ್ಜೆನ ಸೆಲೆಬ್ರೇಟ್ ಮಾಡ್ತಾರೆ. ಇದು ಎಲ್ಲರೂ ಅಪ್ಲೈ ಆಗ್ಲಿ, ಹಾಗೂ ಬದುಕನ್ನ ನೀವು ಪ್ರೀತಿಸಬೇಕು, ಸಂಭ್ರಮಿಸಬೇಕು, ಆಗ್ಲೇ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಥ್ಯಾಂಕ್ಸ್.